की जय। परम पूज्य चारुदत्त जी महाराज की जय। समस्त आचार्य संत की जय। श्रद्धा गुण की स्वाभाविक परिणति को सम्यक दर्शन कहा है। ಎರಡನೇ लाइन मिले। श्रद्धा गुण की स्वाभाविक परिणति को सम्यक दर्शन कहा है। ಈ ತರ ಅನ್ಬೇಕು, ಅಥವಾ श्रद्धा कार्य की स्वाभाविक परिणति को सम्यक दर्शन कहा है। ಈ ತರ ಅನ್ಬೇಕು। ಶ್ರದ್ಧಾ ಕಾರ್ಯದ ಸ್ವಾಭಾವಿಕ ಪರಿಣತಿಯನ್ನು ಸಮ್ಯಕ್ ದರ್ಶನ ಎನ್ನುತ್ತಾರೆ. ಇದು ಸರಿ ಇದೆ. ಶ್ರದ್ಧಾ ಗುಣದ ಅಂದ ತಕ್ಷಣ ಸಮಸ್ಯೆ ಆಗೋದು. ಶ್ರದ್ಧಾ ಗುಣದ ಸ್ವಾಭಾವಿಕ ಪರಿಣತಿ. ಶ್ರದ್ಧಾ ಗುಣದ ಸ್ವಾಭಾವಿಕ ಪರಿಣತಿ. ಶ್ರದ್ಧೆಯನ್ನು ಮಾಡುವವರು ಯಾರು? ಆತ್ಮ. ಆತ್ಮನಲ್ಲಿ ಯಾವುದರಿಂದ ಶ್ರದ್ಧೆಯನ್ನು ಮಾಡುತ್ತೇವೆ? ಗುಣ, ಜ್ಞಾನದಿಂದ. ಚೈತನ್ಯ ಗುಣಗಳು ಕೇವಲ 2, ಉಳಿದ ಗುಣಗಳೆಲ್ಲ ಅಚೇತನ. ಶ್ರದ್ಧೆ ಚೇತನ ಗುಣವೋ ಅಥವಾ ಅಚೇತನ ಗುಣ? ವಿಚಾರ ಮಾಡಿ ಹೇಳಬೇಕು. ಒಮ್ಮೆಲೆ ತಕ್ಷಣ ಉತ್ತರ ಕೊಡೋದ್ರೆ ತಪ್ಪಾಗ್ತದೆ. ಆತ್ಮನಲ್ಲಿ ಅನಂತ ಗುಣಗಳ ರಾಶಿ. ಆತ್ಮ ಅನಂತ ಗುಣಗಳ ಪಿಂಡ. ಅದರಲ್ಲಿ ಕೇವಲ ದರ್ಶನ ಮತ್ತು ಜ್ಞಾನವನ್ನು ಬಿಟ್ಟರೆ ಉಳಿದ ಎಲ್ಲಾ ಗುಣಗಳು ಅಚೇತನ. ಶ್ರದ್ಧಾ ಗುಣದ ಸ್ವಾಭಾವಿಕ ಪರಿಣತಿ ಸಮ್ಯಕ್ ದರ್ಶನವಾಗಿದೆ. ಈ ತರ ಅನ್ಬೇಕು. ಅಥವಾ ಶ್ರದ್ಧಾ ಗುಣದ ಸ್ವಾಭಾವಿಕ ಕಾರ್ಯ. ಸ್ವಾಭಾವಿಕ ಕಾರ್ಯ. ಶ್ರದ್ಧೆಯನ್ನ ಮಾಡುವಂತಹ ಕಾರ್ಯ ಮೊದಲು ಮಾಡಿದಾಗ ಸಮ್ಯಕ್ ದರ್ಶನ ಉತ್ಪನ್ನವಾಗುತ್ತದೆ. ಸಮ್ಯಕ್ ದರ್ಶನವು ಗುಣ. ದರ್ಶನ ಅಂದರೆ ಇಲ್ಲಿ ಶ್ರದ್ಧೆ. ಆದರೂ ಕೂಡ ಜೈನ ಧರ್ಮದಲ್ಲಿ ದರ್ಶನ ಅನ್ನತಕ್ಕಂತಹ ಶಬ್ದಕ್ಕೆ 2 ಅರ್ಥಗಳನ್ನು ಕೊಟ್ಟಿದ್ದಾರೆ. ಒಂದು ಶ್ರದ್ಧೆ ಮತ್ತು ಇನ್ನೊಂದು ದೃಷ್ಟಿ. ದರ್ಶನ ಅಂದರೆ ದೃಷ್ಟಿ. ನೋಡುವುದು, ನೋಡುವ ಕಾರ್ಯವನ್ನು ಮಾಡುವಂಥದ್ದು ದರ್ಶನ ಗುಣ. ದರ್ಶನ ಗುಣಕ್ಕೆ ದರ್ಶನ ಅಂತಂದ್ರು. ದರ್ಶನ ಅಂದರೆ ನೋಡುವುದು, ಜ್ಞಾನ ಅಂದರೆ ತಿಳಿಯುವುದು. ನೋಡುವ ನಮ್ಮ ದೃಷ್ಟಿಯಲ್ಲಿ ವೈಪರೀತ್ಯ ಇಲ್ಲ ಅಂತಂದ್ರೆ ದೃಷ್ಟಿಯಲ್ಲಿ ಸಮೀಚೀನತೆ ಇದೆ. ದೃಷ್ಟಿ ಸಮೀಚೀನವಾಗಿದ್ದರೆ ಜ್ಞಾನ ಸಮೀಚೀನ. ದೃಷ್ಟಿಯಲ್ಲಿ ನೋಡುವಂತಹ ಪದ್ಧತಿಯಲ್ಲಿ ವಿಕಾರವೂ ಇರುವಾಗ ಜ್ಞಾನದಲ್ಲಿ ಸಮೀಚೀನತೆ ಇರಲು ಸಾಧ್ಯವಿಲ್ಲ. ದರ್ಶನ ಗುಣವು ಹೇಗೆ ಕಾರ್ಯ ಮಾಡಿತೋ ಹಾಗೇನೆ ಜ್ಞಾನ ಗುಣ ಕಾರ್ಯ ಮಾಡುತ್ತದೆ. ಯಾಕೆಂದ್ರೆ ಛದ್ಮಸ್ಥ ಜೀವಗಳಲ್ಲಿ ದರ್ಶನ ಮೊದಲಾಗ್ತದೆ, ಜ್ಞಾನ ನಂತರ ಆಗ್ತದೆ.
ನೋಡುವಂತಹ ಕಾರ್ಯ ಮೊದಲಾಗ್ತದೆ, ತಿಳಿಯುವಂತಹ ಕಾರ್ಯ ನಂತರ ಆಗ್ತದೆ. ಇಲ್ಲಿ ತಿಳಿಯುವಂತಹ ಕಾರ್ಯವನ್ನು ಮಾಡುವ ಜ್ಞಾನ ಪದಾರ್ಥಗಳನ್ನು ವಿಪರೀತ ತಿಳಿತಾ ಇದ್ದರೆ ಅದು ಮಿಥ್ಯಾತ್ವದ ಉದಯದ ದೋಷ. ದರ್ಶನ ಮೋಹಿನಿ ಕರ್ಮೋದಯದ ದೋಷ. ದರ್ಶನ ಮೋಹಿನಿ ಕರ್ಮೋದಯದಲ್ಲಿ ಇರುವಂತಹ ಜ್ಞಾನಕ್ಕೆ ಸಮ್ಯಕ್ ಜ್ಞಾನ ಅನ್ಬೇಕೋ ಮಿಥ್ಯಾಜ್ಞಾನ ಅನ್ಬೇಕೋ? ಮಿಥ್ಯಾಜ್ಞಾನ. ಈ ಮಿಥ್ಯಾಜ್ಞಾನದ ಪ್ರಾರಂಭದಲ್ಲಿ ಕಾರ್ಯವನ್ನು ಮಾಡತಕ್ಕಂತಹ ದರ್ಶನ ಗುಣ ಅದು ಸಮ್ಯಕ್ ಕಾರ್ಯವನ್ನು ಮಾಡ್ತದೆಯೋ ಅಥವಾ ಮಿಥ್ಯಾ ಕಾರ್ಯ? ನೋಡುವ ಕಾರ್ಯವೂ ಕೂಡ ಮಿಥ್ಯ, ತಿಳಿಯುವ ಕಾರ್ಯವೂ ಕೂಡ ಮಿಥ್ಯ. ನೋಡುವ ಕಾರ್ಯ ಪವಿತ್ರವಾಗಿದ್ದರೂ, ದರ್ಶನ ಗುಣ ಪವಿತ್ರವಾಗಿದ್ದರೂ ಜ್ಞಾನಗುಣ ಅಪವಿತ್ರವಾಗಿರಬಹುದು. ದರ್ಶನಕ್ಕೆ ನಾವು ನಿರ್ವಿಕಾರ ಅಂದರೂ ಕೂಡ ಜ್ಞಾನಕ್ಕೆ ನಾವು ಸವಿಕಾರ ಅನ್ನಲೇಬೇಕು. ಜ್ಞಾನ ಸವಿಕಾರ ವಿಕಾರಯುಕ್ತ, ದರ್ಶನ ವಿಕಾರ ಮುಕ್ತ. ಜ್ಞಾನ ವಿಕಾರ ಸಹಿತ, ದರ್ಶನ ವಿಕಾರ ಮುಕ್ತ. ಜ್ಞಾನ ವಿಕಾರ ಸಹಿತವಾಗಿರುವಾಗ ದರ್ಶನ ಎಂಥ ಕಾರ್ಯವನ್ನು ಮಾಡ್ತದೆ? ನೋಡುವಾಗ ಅದರ ಮೂಲಕ ಆಗುವಂತಹ ಕಾರ್ಯ ಯಾವ ರೂಪದಲ್ಲಿ ಆಗ್ತದೆ? ಮಿಥ್ಯಾ ರೂಪದಲ್ಲೇ ಸಂಪನ್ನ ಆಗೋದು. ಆದರೆ ದರ್ಶನ ಮಿಥ್ಯಾ ಅಲ್ಲ. ಅದರಿಂದ ಉಂಟಾಗತಕ್ಕಂತಹ ಕಾರ್ಯ ಜ್ಞಾನದ ಕಾರಣದಿಂದ ಮಿಥ್ಯಾ ಆಗ್ತಾ ಇದೆ. ಜ್ಞಾನದ ಕಾರ್ಯದಿಂದ ಅದು ಮಿಥ್ಯಾ ಆಗ್ತಾ ಇದೆ. ಆದರೆ ನಿಜವಾಗಿ ನೋಡಿದರೆ ದರ್ಶನ ಯಾವಾಗಲೂ ನಿರ್ವಿಕಾರ. ಜ್ಞಾನ ಮಿಥ್ಯಾ ಇದ್ದರೆ ದರ್ಶನ ನಿರ್ವಿಕಾರ, ಜ್ಞಾನ ಸಮ್ಯಕ್ಕಿದ್ರೂ ಕೂಡ ದರ್ಶನ ನಿರ್ವಿಕಾರ. ಆದರೆ ಜ್ಞಾನ ಮಿಥ್ಯಾ ತಿಳಿಯುವಾಗ ಅದಕ್ಕೆ ಅದು ಸಹಯೋಗವನ್ನು ಮಾಡುತ್ತದೆ. ಯಾವ ರೂಪದಲ್ಲಿ? ಮಿಥ್ಯಾ ತಿಳಿಯುವುದರ ರೂಪದಲ್ಲಿ ಸಹಯೋಗ ಆಗ್ತದೆ. ಅದು ತಾನು ನಿರ್ವಿಕಾರವಾಗಿದ್ದರೂ, ತಾನು ಸಮೀಚೀನವಾಗಿದ್ದರೂ, ವಿಕಾರ ಮುಕ್ತವಾಗಿದ್ದರೂ ಕೂಡ ಜ್ಞಾನ ವಿಕಾರ ಸಹಿತ ವಸ್ತುಗಳನ್ನು ತಿಳಿಯುವಾಗ, ದರ್ಶನ ಮೋಹಿನಿ ಕರ್ಮದ ಉದಯದಲ್ಲಿ ಜ್ಞಾನ ಪದಾರ್ಥಗಳನ್ನು ವಿಪರೀತವಾಗಿ ತಿಳಿಯುವಾಗ ಆ ವಿಪರೀತ ತಿಳಿಯುವುದಕ್ಕೆ ಸಹಯೋಗ ಈ ದರ್ಶನ ಮಾಡೇ ಮಾಡ್ತದೆ. ಏಕೆಂದರೆ ನೋಡದೆ ತಿಳಿಯಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂತಹ ಸಿದ್ಧಾಂತ ಇದೆ. ನೋಡದೆ ವಸ್ತುಗಳನ್ನು ತಿಳಿಯುವುದು ಸಾಧ್ಯವಿಲ್ಲ. ಆಮೇಲೆ ಹೇಗೆ ನೋಡಬೇಕು? ನೋಡಲೇಬೇಕು. ಯಾವ ತರ ನೋಡಬೇಕು? ನೋಡುವಾಗ ವಿಕಾರವಿಲ್ಲ. ಯಾವ ತರ ನೋಡಿದರೂ ನೋಡುವಾಗ ವಿಕಾರವಿಲ್ಲ. ಆದರೆ ತಿಳಿಯುವಾಗ ವಿಕಾರ ಇದೆ ಅಂದ ಮೇಲೆ ಆ ನೋಡುವಂತಹ ಕಾರ್ಯ, ತಿಳಿಯುವಂತಹ ಜ್ಞಾನ ಯಾವ ತರದಲ್ಲಿದೆಯೋ ಆ ತರದಲ್ಲಿ ಕಾರ್ಯ ಆಗ್ತದೆ. ತಿಳಿಯುವಂತಹ ಜ್ಞಾನ ದರ್ಶನ ಮೋಹನೀಯ ಕರ್ಮದ ಉದಯದಿಂದ ಪ್ರಭಾವಿತ ಇದೆ ಅಂತನ್ನುವಾಗ ನೋಡುವಂತಹ ಕಾರ್ಯ ಅದೇ ರೂಪದಲ್ಲಿ ಸಹಯೋಗದ ರೂಪದಲ್ಲಿ ನೆರವಾಗಿ ಆ ಮಿಥ್ಯಾ ಜ್ಞಾನಕ್ಕೆ ಸಹಯೋಗ ಆಗ್ತದೆ. ಆದರೂ ಕೂಡ ನಿರ್ವಿಕಾರ. ಏಕೆಂದರೆ ನೋಡುವಂತಹ ಯಾವ ಒಂದು ಕಾಲ ಇದೆ ಅದು ಬಹಳ ಅಲ್ಪ ಸಮಯ ಇದೆ. ಅಲ್ಪ ಸಮಯದಲ್ಲಿ ಜ್ಞಾನಕ್ಕೆ, ದರ್ಶನಕ್ಕೆ ರಾಗದ್ವೇಷಾದಿಗಳನ್ನು ಮಾಡುವುದು ಕಷ್ಟ. ನೋಡಿದ ನಂತರ ರಾಗದ್ವೇಷ ಆಗ್ತದೆ.
ಈ ಮನುಷ್ಯ ಒಳ್ಳೆಯವನಲ್ಲ. ಯಾರಂದ್ರು? ಜ್ಞಾನ ಅತ್ತು, ದರ್ಶನ ಅನ್ಲಿಲ್ಲ. ಜ್ಞಾನ ಅತ್ತು. ಈ ಮನುಷ್ಯ ಒಳ್ಳೆಯವನಲ್ಲ ಅಂದರೆ ಕೆಟ್ಟವನು, ಅಂದರೆ ನನ್ನ ಶತ್ರು. ಅದಕ್ಕಾಗಿ ಜ್ಞಾನ ಏನತ್ತು? ನಾನು ಒಳ್ಳೆಯವನಲ್ಲ, ಮನುಷ್ಯ ಒಳ್ಳೆಯವನಲ್ಲ. ಯಾರಂತ ಇದ್ದಾರೆ ಒಳ್ಳೆಯವನಲ್ಲ? ಜ್ಞಾನ ಒಳ್ಳೆಯವನಲ್ಲ ಅನ್ನತಕ್ಕಂಥದ್ದು ತಿಳ್ಕೊಂಡಿದೆ. ತಿಳ್ಕೊಂಡ ನಂತರ ಹೇಳ್ತಾ ಇದೆ. ಆ ಹೇಳುವಕ್ಕಿಂತ ಮೊದಲು ಆ ಮನುಷ್ಯನನ್ನು ಕಾಣುವಾಗ ದರ್ಶನ ವಿಕಾರ ಸಹಿತವಾಗಿ ಕಾಣಲಿಲ್ಲ. ದರ್ಶನ ನಿರ್ವಿಕಾರವಾಗಿಯೇ ಕಂಡಿದೆ ಮನುಷ್ಯನನ್ನ. ಆದರೆ ಜ್ಞಾನ ವಿಕಾರದಿಂದ ಕಾಣುವಂತಹ ಹಿಂದಿನ ಪರಂಪರೆ ನಡೆದುಕೊಂಡು ಬರ್ತಾ ಇದೆ. ಅದಕ್ಕೆ ಅನುಭವದಲ್ಲಿದೆ ಇವನು ಒಳ್ಳೆಯವನು, ಕೆಟ್ಟವನು ಅಂತ. ಜ್ಞಾನದಲ್ಲಿ ಸಂಸ್ಕಾರ ಇದೆ. ಜ್ಞಾನದಲ್ಲಿ ಸಂಸ್ಕಾರ ಉಳಿತದೆ. ಇವನು ಶತ್ರು, ಇವನು ಮಿತ್ರ ಅಂತಕ್ಕಂಥ ಸಂಸ್ಕಾರ ಉಳಿತದೆ ಜ್ಞಾನದ ಮೇಲೆ. ದರ್ಶನದ ಮೇಲೆ ಸಂಸ್ಕಾರ ಉಳಿಯುವಷ್ಟು ಅವಕಾಶವೇ ಇಲ್ಲ. ದರ್ಶನ ಆಯಿತು, ಹೋಯಿತು. ಜ್ಞಾನ ತಿಳಿಯಿತು. ಆಗಿ ಹೋದದ್ದನ್ನ ನಿರ್ಣಯ ಮಾಡಿಕೊಂಡು ಜ್ಞಾನ ತಿಳಿಯಿತು. ಜ್ಞಾನ ಅವಗ್ರಹ ಈಹ ಅವಾಯ ರೂಪದಲ್ಲಿ ಆಗ್ತಾ ಹೋಯಿತು. ಅವಗ್ರಹ ಈಹ ಅವಾಯ. ಅವಗ್ರಹದಲ್ಲೂ ಕೂಡ ಸಾಮಾನ್ಯ ಅವಲೋಕನ ಇದೆ. ಅವಗ್ರಹ ಅಂತಕ್ಕಂಥದ್ದು ಮತಿಜ್ಞಾನ, ಇದು ಜ್ಞಾನ ಶಕ್ತಿ. ಅವಗ್ರಹ ಅಂತಕ್ಕಂಥದ್ದು ಜ್ಞಾನ ಶಕ್ತಿ ಇದೆ. ಇದರಲ್ಲೂ ಕೂಡ ನಿರ್ವಿಕಾರತೆ ಇದೆ, ಅಷ್ಟೊಂದು ವಿಕಾರ ಇಲ್ಲ. ಅವಗ್ರಹ ಆಗಿ ಹೋಯಿತು. ಆದರೆ ಆಗುವಷ್ಟರಲ್ಲಿ ರಾಗದ್ವೇಷಗಳು ಆಗಬೇಕಾಗಿತ್ತು, ಆಗಿಲ್ಲ ಇನ್ನು. ಅವಗ್ರಹ ಅಂದ್ರೆ ಸಾಮಾನ್ಯ ಅವಲೋಕನ. ವಸ್ತುವಿನ ಸಾಮಾನ್ಯ ಅವಲೋಕನಕ್ಕೆ ಅವಗ್ರಹ ಅನ್ನುತ್ತಾರೆ. ಇದಕ್ಕಿಂತ ಮುಂಚಿತವಾಗಿ ಆಗುವಂತದ್ದಕ್ಕೆ ದರ್ಶನ ಎನ್ನುತ್ತಾರೆ. ದರ್ಶನ ಆದ ನಂತರ ಜ್ಞಾನ ಪ್ರವೃತ್ತಿ. ಇನ್ನು ವಸ್ತುವಿನ ಸಾಮಾನ್ಯ ಅವಲೋಕನ ದರ್ಶನ, ವಸ್ತುವಿನ ಸಾಮಾನ್ಯ ಗ್ರಹಣ, ಇದು ಅವಗ್ರಹ ಜ್ಞಾನ. ಜ್ಞಾನದ ಮೂಲಕ ವಸ್ತು ಗ್ರಹಣ ಆಗ್ತಾ ಇದೆ. ಜ್ಞಾನದ ಮೂಲಕ ವಸ್ತು ಗ್ರಹಣ ಆಗುತ್ತೆ. ದರ್ಶನದ ಮೂಲಕ ವಸ್ತುವಿನ ಅವಲೋಕನ ಆಗ್ತದೆ. ವಸ್ತುವಿನ ಸಾಮಾನ್ಯ ಪ್ರತಿಭಾಸ ದರ್ಶನದಿಂದ ಆಗ್ತದೆ. ಸಾಮಾನ್ಯ ಗ್ರಹಣ, ಸಾಮಾನ್ಯ ವಸ್ತುವಿನ ಜ್ಞಾನ, ಇದು ಅವಗ್ರಹ ಮತಿ ಜ್ಞಾನ. ಆದರೆ ವಸ್ತುವಿನ ಸಾಮಾನ್ಯ ಪ್ರತಿಭಾಸ, ಸಾಮಾನ್ಯ ಝಲಕ್ ಅಂತಾರಲ್ಲ, ಅದು ದರ್ಶನ. ಆ ದರ್ಶನದಲ್ಲಿ ವಿಕಾರಿಲ್ಲ, ದ್ವೇಷಾದಿ ಭಾವಗಳಿಲ್ಲ. ಆದರೆ ಜ್ಞಾನದಲ್ಲಿದೆ. ಮೋಕ್ಷ ಮಾರ್ಗದಲ್ಲಿ ಯಾವುದನ್ನು ಸುಧಾರ ಮಾಡೋದಿದೆ? ದರ್ಶನವನ್ನು ಸುಧಾರ ಮಾಡೋದಿದೆಯೋ ಅಥವಾ ಜ್ಞಾನವನ್ನು ಸುಧಾರಿಸೋದಿದೆ. ಜ್ಞಾನದಲ್ಲಿ ಸುಧಾರಣೆ ಆಯಿತು ಅಂತಂದ್ರೆ ದರ್ಶನವನ್ನು ಏನೂ ಮಾಡಬೇಕಾಗಿಲ್ಲ. ದರ್ಶನ ಯಾವಾಗಲೂ ನಿರ್ವಿಕಾರಿದೆ. ಜ್ಞಾನವನ್ನು ಸುಧಾರಿಸೋದಿದೆ. ಹೇಗೆ ಸುಧಾರಿಸೋದು? ರಾಗಾದಿ ಭಾವಗಳಿಂದ ಮುಕ್ತಗೊಳಿಸುವ ಕಾರ್ಯ ಮಾಡಬೇಕು. ಜ್ಞಾನ ರಾಗಾದಿ ಭಾವಗಳಿಂದ ಮುಕ್ತವಾಗಬೇಕು. ज्ञान दुख का मूल है, ज्ञान ही भव का कूल। राग सहित प्रतिकूल है, राग रहित अनुकूल। ಇಲ್ಲಿ ಜ್ಞಾನಕ್ಕೆ ರಾಗ ಸಹಿತನೂ ಅಂದರು, ರಾಗ ರಹಿತನೂ ಅಂದರು, ಪ್ರತಿಕೂಲನೂ ಅಂದರು, ಅನುಕೂಲನೂ ಅಂದರು. ಯಾವುದಕ್ಕೆ ಅಂದರು? ಜ್ಞಾನಕ್ಕೆ ಅಂದರು. ದರ್ಶನ ಯಾವಾಗಲೂ ಅನುಕೂಲ, ಪ್ರತಿಕೂಲ ಅಲ್ಲ. ಇನ್ನು ಜ್ಞಾನ ಪ್ರತಿಕೂಲ ಇದ್ದರೆ ದರ್ಶನವು ಪ್ರತಿಕೂಲ. ಇದು ಕಾರಣದಲ್ಲಿ ಕಾರ್ಯೋಪಚಾರ.
ನಿಜವಾಗಿ ನೋಡಿದರೆ ನಮ್ಮ ಬದುಕಿನಲ್ಲಿ ಜ್ಞಾನವೇ ನಮಗೆ ಅನಿಷ್ಟವನ್ನು ಮಾಡೋದು, ಜ್ಞಾನವೇ ನಮಗೆ ಇಷ್ಟವನ್ನು ಮಾಡೋದು. ಆದರೆ ಇಷ್ಟಾನಿಷ್ಟವನ್ನು ಮಾಡತಕ್ಕಂತಹ ಕಾರ್ಯ ಜ್ಞಾನಕ್ಕೆ ಇದ್ದರೂ ಕೂಡ, ಇಷ್ಟಾನಿಷ್ಟವನ್ನು ಮಾಡುವಂತಹ ಕಾರ್ಯ ಜ್ಞಾನಕ್ಕೆ ಇದ್ದರೂ ಕೂಡ ದರ್ಶನಕ್ಕೆ ನಾವು ಒಳ್ಳೆಯದು ಕೆಟ್ಟದ್ದು ಅಂತ ಅಣಬೇಕಂತೀವಿ ಅಂತಂದ್ರೆ ಜ್ಞಾನದ ಉಪಚಾರವನ್ನ ದರ್ಶನದಲ್ಲಿ ಮಾಡಿ ಅದನ್ನು ಕೆಟ್ಟದ್ದು ಅಂತ ಅನ್ನಬಹುದು. ಯಾಕೆಂದರೆ ಜ್ಞಾನಕ್ಕೆ ಸಹಯೋಗವನ್ನ ಮಾಡತಕ್ಕಂಥ ದರ್ಶನ ಅದು ಅದರಂತೆಯೇ ಸಹಯೋಗ ಮಾಡ್ತಾ ಇದೆ. ಆದ್ದರಿಂದ ನಿರ್ವಿಕಾರ ಇದ್ರೂ ಕೂಡ ಅದರಿಂದ ಸಹಯೋಗ ಆಗ್ತಾ ಇದೆ. ಆದ್ದರಿಂದ ಆ ದರ್ಶನದಲ್ಲಿ ಜ್ಞಾನದ ಉಪಚಾರವನ್ನು ಮಾಡಿ ಆ ದರ್ಶನಕ್ಕೆ ಒಳ್ಳೆಯದು ಕೆಟ್ಟದ್ದು ಅನ್ನುವಂಥ ಆರೋಪ ಬರ್ತದೆ ಮಾತ್ರ. ಆದರೆ ನಿಜವಾಗಿ ನೋಡಿದರೆ ನಿಶ್ಚಯದ ದೃಷ್ಟಿಯಿಂದ ದರ್ಶನ ಒಳ್ಳೆಯದು ಅಲ್ಲ, ಕೆಟ್ಟದ್ದು ಅಲ್ಲ. ಜ್ಞಾನ ಒಳ್ಳೆಯದಿದೆ, ಜ್ಞಾನ ಕೆಟ್ಟದ್ದಿದೆ. ಎಲ್ಲಾ ಮೋಕ್ಷ ಮಾರ್ಗದಲ್ಲಿ ಪುರುಷಾರ್ಥ ಏನು ನಡೀತದೆ ಜ್ಞಾನದ ಆಧಾರದಿಂದ ನಡೀತದೆ. ದರ್ಶನವನ್ನು ನಿರ್ವಿಕಾರಗೊಳಿಸಿ ಅಂತಕ್ಕಂಥ ಉಪದೇಶ ಇಲ್ಲ ಶಾಸ್ತ್ರದಲ್ಲಿ. ದರ್ಶನ ಗುಣವನ್ನ ಸುಧಾರ ಮಾಡಿಕೊಳ್ಳಿ ಅನ್ನುವಂಥದ್ದಿಲ್ಲ. ಅದಕ್ಕಾಗಿ ಆ ದರ್ಶನ ಅಂದ್ರೆ ಜ್ಞಾನಕ್ಕಿಂತ ಮೊದಲಾಗತಕ್ಕಂಥ ಯಾವ ದರ್ಶನ ಇದೆ ಆ ದರ್ಶನ ಅದು ಬೇರೆ, ಈ ಸಮ್ಯಕ್ ದರ್ಶನ ಇದು ಬೇರೆ. ಇಲ್ಲಿ ಸಮ್ಯಕ್ ದರ್ಶನ ಅಂತಂದ್ರೆ ಇಲ್ಲಿ ಶ್ರದ್ಧೆ, ದರ್ಶನ ಅಂದರೆ ಶ್ರದ್ಧೆ. ಶ್ರದ್ಧೆಯಿಂದ ಉತ್ಪನ್ನವಾಗತಕ್ಕಂತಹ ಯಾವ ದರ್ಶನವಿದೆಯೋ, ಶ್ರದ್ಧೆಯಿಂದ ಉತ್ಪನ್ನವಾಗತಕ್ಕಂತಹ ಯಾವ ದರ್ಶನವಿದೆಯೋ ಅದು ಸಮ್ಯಕ್ ದರ್ಶನ. ಎಂಥ ಶ್ರದ್ಧೆಯಿಂದ ಉತ್ಪನ್ನವಾಗತಕ್ಕಂತಹ ದರ್ಶನ ಇದು ಅಲ್ಲ. ಸಮೀಚೀನ ಶ್ರದ್ಧೆಯಿಂದ, ನಿಜವಾದ ಶ್ರದ್ಧೆಯಿಂದ, ಯಥಾರ್ಥ ಶ್ರದ್ಧೆಯಿಂದ ಉತ್ಪನ್ನವಾಗತಕ್ಕಂತಹ ದರ್ಶನವೇ ಸಮ್ಯಕ್ ದರ್ಶನ. ಆಮೇಲೆ ಸಾಧನ ಯಾವುದು ಮತ್ತು ಸಾಧ್ಯ ಯಾವುದು? ಶ್ರದ್ಧೆ ಸಾಧನ, ಸಮ್ಯಕ್ ದರ್ಶನ ಸಾಧ್ಯ. ಇಲ್ಲಿ ದರ್ಶನ ಶಬ್ದಕ್ಕೆ ಶ್ರದ್ಧೆ ಅಂತ ಅರ್ಥ ಕೊಟ್ಟಿದ್ದಾರೆ, ನೋಡುವುದು ಅಂತ ಅರ್ಥ ಕೊಟ್ಟಿಲ್ಲ. ದರ್ಶನ ಶಬ್ದಕ್ಕೆ ಶ್ರದ್ಧೆ ಅಂತ ಅರ್ಥ ಕೊಟ್ಟರು. ನಮಗೆ ಯಾವ ಸಮ್ಯಕ್ ದರ್ಶನ ಪ್ರಾಪ್ತವಾಯಿತು ಅದು ಶ್ರದ್ಧಾ ಮೂಲಕವಾಯಿತು. ಶ್ರದ್ಧಾ ಮೂಲಕ. ಆ ಶ್ರದ್ಧೆ ಎಂಥ ಶ್ರದ್ಧೆಯಿತ್ತು? ಸಮೀಚೀನ ಶ್ರದ್ಧೆಯಿತ್ತು. ಸಮೀಚೀನ ಶ್ರದ್ಧೆಯಿಂದ ಏನು ಉಂಟಾಯಿತು? ಸಮ್ಯಕ್ ದರ್ಶನ ಉಂಟಾಯಿತು. ಸಮೀಚೀನ ಶ್ರದ್ಧೆಯೇ ಸಮ್ಯಕ್ ದರ್ಶನ. ಸಮೀಚೀನ ಶ್ರದ್ಧೆಯಿಂದ ಏನು ಉಂಟಾಯಿತು? ಸಮ್ಯಕ್ ದರ್ಶನ ಉಂಟಾಯಿತು. ಆದರೆ ಅಲ್ಲಿ ನೋಡುವುದರಿಂದ ಏನು ಉಂಟಾಯಿತು? ಅದು ನಿರ್ವಿಕಾರಿದೆ. ಅದರಲ್ಲಿ ಸಮೀಚೀನತೆ ಅಸಮೀಚೀನತೆ ಇಲ್ಲ. ಇದರಲ್ಲಿ ಸಮೀಚೀನತೆ ಅಸಮೀಚೀನತೆ ಇದೆ. ಶ್ರದ್ಧೆ ಸಮೀಚೀನವೂ ಇರಬಹುದು, ಅಸಮೀಚೀನವೂ ಇರಬಹುದು. ಆದರೆ ದರ್ಶನ ಸಮೀಚೀನ ಅಸಮೀಚೀನ ಎರಡು ಪ್ರಕಾರವಾಗಿಲ್ಲ. ಚಕ್ಷುದರ್ಶನ, ಅಚಕ್ಷುದರ್ಶನ, ಅವಧಿ ದರ್ಶನ, ಕೇವಲ ದರ್ಶನ, 4 ಪ್ರಕಾರದ ದರ್ಶನಗಳಿವೆ. 4 ಪ್ರಕಾರದ ದರ್ಶನಗಳಿವೆ. ಈ 4 ಪ್ರಕಾರದ ದರ್ಶನಗಳಲ್ಲಿ ಸಮ್ಯಕ್ ಮಿಥ್ಯಾ ಅನ್ನುವಂಥ ಭೇದ ಇದೆ? ಇಲ್ಲ. ಈಗಾಗಲೇ 24 ಠಾನ ಹಚ್ತಾ ಬಂದಿದ್ದೇವಲ್ಲ. ಜ್ಞಾನಕ್ಕಿಂತ ಮೊದಲಾಗತಕ್ಕಂತಹ ದರ್ಶನ 4 ಪ್ರಕಾರದ್ದು. ಇನ್ನು ಕೇವಲ ಜ್ಞಾನದ ಜೊತೆಯಲ್ಲಿ ಏಕಕಾಲಕ್ಕೆ ದರ್ಶನ ಮತ್ತು ಜ್ಞಾನ ಆಗ್ತದೆ, ಅದೇನೋ ಬೇರೆಯಾದ ಮಾತು. ಆದರೆ ಚಕ್ಷು ದರ್ಶನ, ಅಚಕ್ಷು ದರ್ಶನ, ಅವಧಿ ದರ್ಶನ ಇವು ಇನ್ನು ಅವಧಿ ದರ್ಶನದಲ್ಲೂ ಕೂಡ ನಾವು ಮಿಥ್ಯಾವಧಿ ದರ್ಶನದ ಜ್ಞಾನದ ಜೊತೆಯಲ್ಲಿ ದರ್ಶನವನ್ನು ಹಚ್ಚಲ್ಲ. ಕುವಧಿ ದರ್ಶನ ಇದೆಯೇನು? ಇಲ್ಲ. ಅವಧಿ ದರ್ಶನ ಇಲ್ಲ.
ಆಮೇಲೆ ಅವಧಿ ಜ್ಞಾನ, ಸಮ್ಯಕ್ ಅವಧಿ ಜ್ಞಾನ ಇದ್ದಾಗ ಆವಾಗ ದರ್ಶನ ಹಚ್ತೀವಿ ಅಥವಾ ಇಲ್ಲ? ಏನಂತ ಹಚ್ತೀವಿ? ಅವಧಿ ದರ್ಶನ ಅಂತ ಅಂದುಬಿಡ್ತೀವಿ. ಅಂದರೆ ಸು ಅವಧಿ ದರ್ಶನದ ಜೊತೆಯಲ್ಲಿ ದರ್ಶನವನ್ನ ತಗೊಳ್ತಾರೆ. ಕು ಅವಧಿ ದರ್ಶನದ ಜೊತೆ ಸು ಅವಧಿ ಜ್ಞಾನದ ಜೊತೆ ಕು ಅವಧಿ ಜ್ಞಾನದ ಜೊತೆಯಲ್ಲಿ ಅವಧಿ ದರ್ಶನವನ್ನ ತಗೊಳ್ಳಲ್ಲ. ಯಾಕೆಂದ್ರೆ ಅದು ಸಮ್ಯಕ್ಕೂ ಇಲ್ಲ, ಮಿಥ್ಯಾನೂ ಇಲ್ಲ. ಇದೇ ವಿಷಯ ಗೊತ್ತಾಗಲಿ ಅನ್ನುವ ದೃಷ್ಟಿಯಿಂದ ತಗೊಳ್ಳದೇ ಇರತಕ್ಕಂತಹ ಒಂದು ಪರಿಪಾಟಿ ಇದೆ. ಆಗಮ ವಿಷಯಗಳಲ್ಲಿ ಚರ್ಚೆ ಮಾಡುವಾಗ ಇದೊಂದು ಪರಿಪಾಟಿ ಇದೆ. ಅವಧಿ ಜ್ಞಾನ ತಾನು ಸಮ್ಯಕ್ತದ ಜೊತೆಯಲ್ಲಿತ್ತು ಅಂತಂದ್ರೆ ಮಿಥ್ಯಾತ್ವ ರಹಿತ ಆಯ್ತು. ಯಾವ ಗುಣಸ್ಥಾನ ಆಯಿತು? 4ನೇ ಗುಣಸ್ಥಾನದಿಂದ ಮುಂದಿನ ಗುಣಸ್ಥಾನಗಳಲ್ಲಿ ಅವಧಿ ಜ್ಞಾನ ಇದೆ. ಅವಧಿ ಜ್ಞಾನ ಸಮ್ಯಕ್ ಇರುವಾಗ ದರ್ಶನವು ಸಮ್ಯಕ್. ಅದಕ್ಕಾಗಿ ಅವಧಿ ಜ್ಞಾನದ ಜೊತೆಯಲ್ಲಿರತಕ್ಕಂತಹ ದರ್ಶನ ಅವಧಿ ದರ್ಶನ ತಗೊಳ್ತೀವಿ. ಆದರೆ ಅದೇ ಜಾಗದಲ್ಲಿ ಅವಧಿ ಜ್ಞಾನ ಮಿಥ್ಯ ಆಯಿತು. ಆವಾಗ ಈ ಜ್ಞಾನದಕ್ಕಿಂತ ಜ್ಞಾನ ಆಗೋಕ್ಕಿಂತ ಮುಂಚಿತವಾಗಿ ಯಾವ ದರ್ಶನ ಆಗಬೇಕೋ ಅದು ಆಗಬೇಕು, ಆಗಬಾರದು? ಆಗಬೇಕಲ್ಲ. ಅವಧಿ ದರ್ಶನ ಇದೆ ಅಂದ ಮೇಲೆ ಕೋ ಅವಧಿ ಜ್ಞಾನದ ಜೊತೆಯಲ್ಲಿ ಕೋ ಅವಧಿ ದರ್ಶನ ಆಗ್ತದೇನು? ಕೋ ಅವಧಿ ದರ್ಶನ ಇರುವುದೇ ಇಲ್ಲ. ಆದರೂ ಕೂಡ ಆಗ್ತದೆಯೋ ಅಥವಾ ಇಲ್ಲ? ಯಾವುದರ ಮೂಲಕ ಆಗ್ತದೆ? ಕು ಅವಧಿ ದರ್ಶನಕ್ಕಿಂತ ಮೊದಲು ಯಾವ ದರ್ಶನವನ್ನು ಸ್ವೀಕಾರ ಮಾಡಬೇಕು? ಕು ಅವಧಿ ಜ್ಞಾನ ಇರಲಿ ಅಥವಾ ಸು ಅವಧಿ ಜ್ಞಾನ ಇರಲಿ, ಇದು ಇಂದ್ರಿಯ ಜ್ಞಾನ ಅಲ್ಲ, ಇದು ಪ್ರತ್ಯಕ್ಷ ಜ್ಞಾನ. ಏಕದೇಶ ಪ್ರತ್ಯಕ್ಷ, ಸಕಲ ಪ್ರತ್ಯಕ್ಷ ಏನಲ್ಲ. ಕು ಅವಧಿ ಜ್ಞಾನ, ಸು ಅವಧಿ ಜ್ಞಾನ, ಮನಃಪರ್ಯ ಜ್ಞಾನ ಇವೆಲ್ಲ ಪ್ರತ್ಯಕ್ಷ ಜ್ಞಾನಗಳು ಹೌದು. ಆದರೆ ಏಕದೇಶ ಪ್ರತ್ಯಕ್ಷ. ಪರೋಕ್ಷ ಜ್ಞಾನಗಳು ಎರಡು: ಮತಿ ಜ್ಞಾನ, ಶ್ರುತ ಜ್ಞಾನ. ಕುಮತಿ ಜ್ಞಾನ, ಕುಶ್ರುತ ಜ್ಞಾನವೂ ಪರೋಕ್ಷ. ಸುಮತಿ ಜ್ಞಾನ, ಸುಶ್ರುತ ಜ್ಞಾನವೂ ಕೂಡ ಪರೋಕ್ಷ. ಎಲ್ಲವೂ ಪರೋಕ್ಷ ಜ್ಞಾನಗಳು. ಆದರೆ ಇವು ಇಂದ್ರಿಯಾಧೀನ. ಇಂದ್ರಿಯಗಳ ಅವಲಂಬನೆಯಿಂದ ವಸ್ತುಗಳನ್ನು ತಿಳಿಯುವಂತಹ ಶಕ್ತಿ ಇವುಗಳಿಗಿದೆ. ಆದ್ದರಿಂದ ಇವು ಪರೋಕ್ಷ ಜ್ಞಾನಗಳು. ಅಕ್ಷ ಪರ, ಅಕ್ಷ ಪರ ಅಂದರೆ ಬೇರೆ, ಅಕ್ಷ ಅಂದರೆ ಇಂದ್ರಿಯ. ಬೇರೆಯಾಗಿರತಕ್ಕಂಥ ಇಂದ್ರಿಯಗಳ ಅವಲಂಬನೆಯಿಂದ ಯಾವ ಜ್ಞಾನಗಳು ಉತ್ಪನ್ನವಾಗುತ್ತವೆಯೋ ಅವು ಪರೋಕ್ಷ ಜ್ಞಾನಗಳು. ಅವು ಎರಡು: ಮತಿಜ್ಞಾನ, ಶ್ರುತಜ್ಞಾನ. ಇನ್ನು ಇವೇ ಎರಡು ಮತಿಜ್ಞಾನ, ಶ್ರುತಜ್ಞಾನಗಳು ಮಿಥ್ಯಾತ್ವದ ಉದಯದಲ್ಲಿರುವಾಗ ಕುಮತಿ ಕುಶ್ರುತ, ಕೆಳಗಿನ ಗುಣಸ್ಥಾನಗಳಲ್ಲಿರುವಾಗ, 1ನೇ 2ನೇ ಗುಣಸ್ಥಾನಗಳಲ್ಲಿರುವಾಗ ಕುಮತಿ ಕುಶ್ರುತ, ಸಮ್ಯಕ್ತು ಇಲ್ಲದಿರುವಾಗ. ಇವೇ ಮತಿಜ್ಞಾನ, ಶ್ರುತಜ್ಞಾನಗಳು. ಕುಮತಿ ಜ್ಞಾನ ಅಂತ ಕುಮತಿ ಜ್ಞಾನ ಮತ್ತು ಕುಶ್ರುತ ಜ್ಞಾನ ಅಂತ ಅನಿಸಿಕೊಂಡಿವೆ. ಮತ್ತು 4ನೇ ಗುಣಸ್ಥಾನದಲ್ಲಿ ಸಮ್ಯಕ್ತ್ವದ ಜೊತೆಯಲ್ಲಿ ಸಮ್ಯಕ್ತ್ವದ ಉದಯದಲ್ಲಿ ಇರುವಾಗ ಸುಮತಿ, ಸುಶ್ರುತ ಅಂತ ಅನಿಸಿಕೊಂಡಿವೆ. ಆಮೇಲೆ ಕುಮತಿ ಕುಶ್ರುತ ಜ್ಞಾನದ ಆರಂಭದಲ್ಲಿ ಕುಮತಿ ಕುಶ್ರುತ ಜ್ಞಾನ ಆಗುವಕ್ಕಿಂತ ಮುಂಚಿತವಾಗಿ ಯಾವ ದರ್ಶನ ಆಗಬೇಕು? ಮತಿಜ್ಞಾನ, ಶ್ರುತಜ್ಞಾನಕ್ಕೆ ಯಾವ ದರ್ಶನಗಳಿವೆ? ಯಾಕೆ? ಚಕ್ಷುದರ್ಶನ, ಅಚಕ್ಷುದರ್ಶನ ಇದೆಯಲ್ಲ, ಅವೆಲ್ಲಿ ಹೋಗವು? ಚಕ್ಷುದರ್ಶನ, ಅಚಕ್ಷುದರ್ಶನ ಇವೆಯೋ ಅಥವಾ ಇಲ್ಲ? ಚಕ್ಷುದರ್ಶನ, ಚಕ್ಷು ಅಂದರೆ ಇದು ಇಂದ್ರಿಯ ಆಯಿತು. ಚಕ್ಷುವಿನ ಮೂಲಕ ಆಗುವಂತಹ ವಸ್ತುವಿನ ಅವಲೋಕನ, ಸಾಮಾನ್ಯ ಪ್ರತಿಭಾಸ, ಇದು ಚಕ್ಷುದರ್ಶನ. ಆಮೇಲೆ ಚಕ್ಷುದರ್ಶನ ಕಾರ್ಯ ಮಾಡಿದ ನಂತರ ಜ್ಞಾನ ಕಾರ್ಯ ಮಾಡ್ತಾ ಇದೆ. ಯಾವ ತರದಲ್ಲಿ ಕಾರ್ಯ ಮಾಡ್ತಾ ಇದೆ? ಮಿಥ್ಯಾರೂಪದಲ್ಲೂ ಮಾಡಬಹುದು, ಸಮ್ಯಕ್ ರೂಪದಲ್ಲೂ ಮಾಡಬಹುದು,
ಆಮೇಲೆ ಕುಮತಿ ಕುಶ್ರುತದ ಜ್ಞಾನದ ಜೊತೆಯಲ್ಲಿ ಅಥವಾ ಸುಮತಿ ಸುಶ್ರುತದ ಜ್ಞಾನಗಳ ಜೊತೆಯಲ್ಲಿ ಚಕ್ಷು ಅಚಕ್ಷುವನ್ನು ತಗೊಳ್ತಾ ಇದ್ದಾರೆ ಅಂದಮೇಲೆ ಅವಧಿ ಜ್ಞಾನದ ಜೊತೆಯಲ್ಲಿ ಅಥವಾ ವಿಭಂಗಾವಧಿಯ ಜ್ಞಾನದ ಜೊತೆಯಲ್ಲಿ ಅವಧಿ ದರ್ಶನವನ್ನು ಯಾಕೆ ತೆಗೆದುಕೊಳ್ಳುವುದಿಲ್ಲ ಅನ್ನುವಂಥ ಪ್ರಶ್ನೆ. ಕು ಅವಧಿ ಇದು ಜ್ಞಾನ, ಕು ಅವಧಿ ಇದು ಜ್ಞಾನ ಪರಿಣತಿ. ಆದರೆ ಅವಧಿ ದರ್ಶನ ಇದು ಯಾವುದರ ಪರಿಣತಿ? ಯಾವ ಜ್ಞಾನಕ್ಕಿಂತ ಮುಂಚಿತವಾಗತಕ್ಕಂತಹ ಪರಿಣತಿ? ಅವಧಿ ಜ್ಞಾನದಕ್ಕಿಂತ ಮುಂಚಿತವಾಗಿ ಆಗುವಂತಹ ಆತ್ಮ ಪರಿಣತಿಯೇ ಅವಧಿ ದರ್ಶನ. ಇದು ಪ್ರತ್ಯಕ್ಷ ಜ್ಞಾನ. ಇದಕ್ಕೆ ಯಾವುದೇ ಪ್ರಕಾರದ ಇಂದ್ರಿಯಗಳ ಅವಲಂಬನೆ ಬೇಕಾಗಿಲ್ಲ. ಇದು ಪ್ರತ್ಯಕ್ಷ ಜ್ಞಾನಗಳಿಗೆ ಇಂದ್ರಿಯಗಳ ಅವಲಂಬನೆ ಇಲ್ಲ. ಮನಃ ಪರ್ಯ ಜ್ಞಾನ, ಅವಧಿ ಜ್ಞಾನ, ಈ ಎರಡು ಜ್ಞಾನಗಳಿಗೆ ಮತ್ತು ಕು ಅವಧಿ ಜ್ಞಾನಕ್ಕೆ ಇಂದ್ರಿಯಗಳ ಅವಲಂಬನೆ ಇದೆಯೇನು? ಇಂದ್ರಿಯಗಳ ಅವಲಂಬನೆ ಇಲ್ಲ. ಇಂದ್ರಿಯಗಳ ಅವಲಂಬನೆ ಇಲ್ಲ. ಆದ್ದರಿಂದ ಇವುಗಳ ಹೆಸರು ಪ್ರತ್ಯಕ್ಷ ಜ್ಞಾನ. ಯಾವ ಜ್ಞಾನಗಳ ಹೆಸರು? ಕು ಅವಧಿ, ಸು ಅವಧಿ, ಮನಃ ಪರ್ಯ. ಈ ಜ್ಞಾನಗಳ ಹೆಸರು. ಮನಃ ಪರ್ಯ ಜ್ಞಾನ ಏನಿದೆ ಅದು ಚಕ್ಷು ಅಚಕ್ಷು ದರ್ಶನದ ನಂತರ ನೇರವಾಗಿ ಉತ್ಪನ್ನ ಆಗಬಹುದು. ಅದಕ್ಕೆ ಯಾವುದೂ ದರ್ಶನ ಇಲ್ಲ. ಜ್ಞಾನ ಇದೆ, ಆದರೆ ಚಕ್ಷು ಅಚಕ್ಷು ದರ್ಶನವಾದ ನಂತರ ಮತಿಶ್ರುತ ಜ್ಞಾನದಿಂದ ತಿಳಿದಿರತಕ್ಕಂತಹ ವಿಷಯಗಳನ್ನು ನೇರವಾಗಿ ಮನಃ ಪರಿಜ್ಞಾನ ಪರರ ಮನಸ್ಸಿನಲ್ಲಿರತಕ್ಕಂಥ ವಸ್ತುಗಳನ್ನು ತಿಳಿಯುತ್ತದೆ. ಮನಃ ಪರಿಜ್ಞಾನಕ್ಕೆ ಯಾವುದೂ ದರ್ಶನವನ್ನು ಹೇಳಿಯೇ ಇಲ್ಲ. ಅವಧಿ ಜ್ಞಾನಕ್ಕೆ ದರ್ಶನವನ್ನು ಹೇಳಿದ್ದಾರೆ. ಮತಿ ಜ್ಞಾನಕ್ಕೂ ದರ್ಶನ ಇದೆ, ಶ್ರುತ ಜ್ಞಾನಕ್ಕೂ ದರ್ಶನ ಇದೆ. ಮತಿ ಶ್ರುತ ಜ್ಞಾನ ಇವೆರಡಕ್ಕೂ ಯಾವ ದರ್ಶನ? ಚಕ್ಷು ದರ್ಶನ, ಅಚಕ್ಷು ದರ್ಶನ. ಅವಧಿ ಜ್ಞಾನಕ್ಕೆ ಸ್ಪೆಷಲ್ ದರ್ಶನ ಇದೆ, ಅವಧಿ ದರ್ಶನ. ಆದರೆ ಮಿಥ್ಯಾ ಅವಧಿ ದರ್ಶನಕ್ಕೆ, ಮಿಥ್ಯಾ ಅವಧಿ ಜ್ಞಾನಕ್ಕೆ ಯಾವುದಾದರೂ ದರ್ಶನ ಇದೆ? ಇಲ್ಲ. ಮಿಥ್ಯಾ ಮತಿ ಜ್ಞಾನಕ್ಕೆ ಮಿಥ್ಯಾ ಚಕ್ಷು ದರ್ಶನ ಇದೆ? ಮಿಥ್ಯಾ ಮತಿ ಜ್ಞಾನಕ್ಕೆ ಮಿಥ್ಯಾ ಚಕ್ಷು ದರ್ಶನ ಇದೆ? ದರ್ಶನಕ್ಕೆ ಯಾಕೆ ಮಿಥ್ಯಾ ಜೋಡಿಸಲಿಲ್ಲ? ಆದರೂ ಆಗ್ತಾ ಇದೆಯಲ್ಲ. ಮತಿಜ್ಞಾನ ಶ್ರುತಜ್ಞಾನ ಆಗುವಕ್ಕಿಂತ ಮುಂಚಿತವಾದ ದರ್ಶನ ಯಾವುದು? ಚಕ್ಷು ದರ್ಶನ, ಚಕ್ಷು ದರ್ಶನ. ಅದಕ್ಕೆ ಮಿಥ್ಯಾ ಸಮ್ಯಕ್ ಅಂದ್ರು. ದರ್ಶನ ಯಾವಾಗಲೂ ಮಿಥ್ಯಾನೂ ಅಲ್ಲ, ಸಮ್ಯಕ್ನೂ ಅಲ್ಲ. ಅದು ಯಾವಾಗಲೂ ನಿರ್ವಿಕಾರ. ಅದಕ್ಕಾಗಿ ದರ್ಶನ ಶಬ್ದದಲ್ಲಿ ಇರತಕ್ಕಂತಹ ವ್ಯತ್ಯಾಸವನ್ನು ಸರಿಯಾಗಿ ನಾವು ಇಲ್ಲಿ ತಿಳಿದುಕೊಳ್ಳಬೇಕು. ದರ್ಶನ ಅನ್ನುವಂಥದ್ದು ಎರಡು ಜಾಗದಲ್ಲಿ ಬರ್ತದೆ. ದರ್ಶನ ಅಂದರೆ ಶ್ರದ್ಧೆ, ಮತ್ತೊಂದು ದರ್ಶನ ಅಂದರೆ ನೋಡುವ ಶಕ್ತಿ. ಜ್ಞಾನಕ್ಕಿಂತ ಮೊದಲು ಆಗತಕ್ಕಂತಹ ಯಾವ ಪರಿಣತಿ ಇದೆ, ಚೈತನ್ಯ ಪರಿಣತಿ, ಅದು ದರ್ಶನ. ಜ್ಞಾನಕ್ಕಿಂತ ಮೊದಲು ಕಾರ್ಯವನ್ನು ಮಾಡ್ತದೆ, ಅದು ನೋಡುವ ಕಾರ್ಯವನ್ನು ಮಾಡ್ತದೆ. ನೋಡಿದ ನಂತರ ವಸ್ತು ಜ್ಞಾನದೊಳಗೆ ಬಂದು ಆ ವಸ್ತುವಿನ ಮೇಲೆ ವಿಚಾರ ಮಾಡುವಂತಹ ಕಾರ್ಯ, ನಿರ್ಣಯ ಮಾಡುವಂತಹ ಕಾರ್ಯ, ಚಿಂತನೆ ಮಾಡುವಂತಹ ಕಾರ್ಯ, ಇದೆಲ್ಲ ಜ್ಞಾನಕ್ಕೆ ಬಿಟ್ಟದ್ದು. ದರ್ಶನ ಚಿಂತನೆ ಮಾಡುವುದಿಲ್ಲ. ದರ್ಶನ ಗುಣ ಚಿಂತನವನ್ನು ಮಾಡತಕ್ಕಂತಹ ಶಕ್ತಿಯನ್ನು ಹೊಂದಿಲ್ಲ, ಜ್ಞಾನ ಹೊಂದಿದೆ.
ಕ್ಯಾಮೆರಾ ಇರ್ತದೆಯಲ್ಲ, ಸ್ವಿಚ್ ಹಾಕುವಾಗ ಅಲ್ಲಿ ಬಂದಿರ್ತದೆ ನೋಡ್ರಿ, ಮುಂದಿನ ಒಂದು ಛೇದ ಏನಿರ್ತದೆ ಅದು ಬಂದಿರ್ತದೆ. ಸ್ವಿಚ್ ಹಾಕಿದ ತಕ್ಷಣ ತೆರೀತದೆ. ಎಷ್ಟು ಸಮಯದವರೆಗೆ ತೆರೀತದೆ ಅದು? 1 ಸೆಕೆಂಡ್. 1 ಸೆಕೆಂಡಿನ ಎಷ್ಟೋ ಭಾಗ ಕಮ್ಮಿ ಇದರಲ್ಲಿ ಅದು ತೆರೆದು ಮತ್ತೆ ಮುಚ್ಚುತ್ತದೆ. ಅಷ್ಟೇ ಸಮಯದಲ್ಲಿ ಹೊರಗಿನ ಚಿತ್ರ ಒಳಗೆ ಬಂದ್ಬಿಟ್ಟಿರ್ತದೆ. 1 ಸೆಕೆಂಡಿನ ಎಷ್ಟೋ ಭಾಗಾಂಶದಲ್ಲಿ ಹೊರಗಿನ ಚಿತ್ರ ಒಳಗೆ ಪ್ರತಿಬಿಂಬಿತ ಆಗಿ ಆ ಫಿಲ್ಮದ ಮೇಲೆ ಮೂಡಿಬಿಟ್ಟಿರ್ತದೆ. ರೀಲು ಒಳಗೆ ರೀಲ್ ಇದೆ, ದೃಶ್ಯ ಹೊರಗಡೆಗಿದೆ, ಜನ ಹೊರಗಿದ್ದಾರೆ, ಕ್ಯಾಮೆರಾ ಕೈಯಲ್ಲಿದೆ. ಅದರೊಳಗೆ ಇರತಕ್ಕಂತಹ ಯಾವ ಒಂದು ಛೇದಿದೆ, ಆ ಛೇದಿನ ಮುಖಾಂತರ ಆ ಬಾಗಿಲು ತೆರಿಬೇಕು. ಆ ಬಾಗಿಲು ತೆರೆದಾಗ ಹೊರಗಿನ ದೃಶ್ಯದ ಅಂಕನ ಆ ರೀಲ್ನ ಮೇಲೆ ಆಗೋದು. 1 ಸೆಕೆಂಡ್ ತೆರೀಬೇಕು, ಆವಾಗ ಅಂಕನ ಆಗ್ತದೆ. 1 ಸೆಕೆಂಡ್ ತೆರೀಬೇಕು. ಆ 1 ಸೆಕೆಂಡ್ ಏನ್ ತೆರೀತಲ್ಲ ಅದು ದರ್ಶನ. ಇನ್ನು ಆ 1 ಸೆಕೆಂಡಿನಲ್ಲಿ ಆ ಹೊರಗಿನ ದೃಶ್ಯ ಎಲ್ಲಿ ಬಿಂಬಿಸಿತು, ಎಲ್ಲಿ ಕ್ಯಾಚ್ ಆಯಿತು, ಯಾವುದರಲ್ಲಿ ಕ್ಯಾಚ್ ಆಯಿತು? ರೀಲ್ನಲ್ಲಿ. ಕ್ಯಾಮ್ರಾ ಅಂದ್ರೆ ಆತ್ಮ, ರೀಲ್ ಅಂದರೆ ಜ್ಞಾನ. ಇನ್ನು 1 ಸೆಕೆಂಡಿನಲ್ಲಿ ಏನ್ ತೆರೀತೋ ಅದು ದರ್ಶನ. 1 ಸೆಕೆಂಡ್ ಏನ್ ತೆರೀತೋ ಅದು ದರ್ಶನ. ದರ್ಶನ ಕೊಡ್ತು, ತಿಳಿತಲ್ಲ? 1 ಸೆಕೆಂಡ್ ತೆರೀತಂದ್ರೆ ಏನು? ಆ ಜ್ಞಾನಕ್ಕೆ ದರ್ಶನ ಕೊಡ್ತು, ದ್ವಾರ. ಆ ದ್ವಾರ ಏನಿದೆ ದರ್ಶನದ ಕಾರ್ಯವನ್ನು ಮಾಡ್ತಾ ಇದೆ. ಆ ದ್ವಾರ 1 ಸೆಕೆಂಡ್ ತೆರೆದು ಮತ್ತೆ ಮುಚ್ಚಿತು. ಅಷ್ಟರೊಳಗೆ ವಸ್ತು ಒಳಗಡೆಗೆ ಪ್ರತಿಬಿಂಬಿತ ಆಗಿ ಆ ರೀಲ್ನ ಮೇಲೆ ಮೂಡಿತು, ಅದು ಕ್ಯಾಚ್ ಮಾಡಿತು. ಜ್ಞಾನ ವಸ್ತುಗಳನ್ನ ಸ್ಥಾಯಿಯಾಗಿ ಇಟ್ಕೊಳ್ತದೆ, ದರ್ಶನ ಇಟ್ಕೊಳ್ಳಲ್ಲ. ದರ್ಶನ ದ್ವಾರ ಇದೆ. ದರ್ಶನ ಕೇವಲ ದ್ವಾರದ ಕಾರ್ಯವನ್ನು ಮಾಡ್ತದೆ. ದ್ವಾರ ಯಾವುದೇ ವಸ್ತುವನ್ನ ಇಟ್ಟುಕೊಳ್ಳಲ್ಲ. ಅದು ವಸ್ತುಗಳನ್ನ ಒಳಗೆ ಕಳಿಸುವಂತಹ ಕಾರ್ಯವನ್ನು ಮಾಡ್ತದೆ. ಒಳಗಡೆಗೆ ಹೋಗ್ತವೆ ವಸ್ತುಗಳು. ಯಾವುದರಿಂದ? ದ್ವಾರದ ಮೂಲಕ. ದ್ವಾರ ಯಾವಾಗಲೂ ನಿರ್ವಿಕಾರ. ದ್ವಾರ ವಸ್ತುಗಳನ್ನ ಪ್ರತಿಬಿಂಬಿಸಿ ತನ್ನಲ್ಲಿ ಇಟ್ಟುಕೊಳ್ಳಲ್ಲ, ಕಳಿಸಿ ಕೊಡುವಂತಹ ಕಾರ್ಯ ಮಾಡ್ತದೆ. ಕಳಿಸಿ ಕೊಡ್ತು, ಒಳಗಡೆಗೆ ಹೋಗಿ ಪ್ರತಿಬಿಂಬಿತ ಆಯಿತು. ಇನ್ನು ಒಳಗಡೆಗೆ ಮೂಡಿದಂತಹ ಆ ಚಿತ್ರಗಳನ್ನ ಚಿಂತನೆ ಮಾಡುವುದು ಯಾವುದು? ಜ್ಞಾನ. ರೀಲ್ ಏನ್ ಹೇಳ್ತದೆ? ನೀವು ಬಾಗಿಲ ತೆರೆದಾಗ ಇಂಥ ವಸ್ತುಗಳೇ ಬಂದಿದ್ದವು, ಇಂಥ ದೃಶ್ಯವೇ ಬಂದಿತ್ತು, ಇದು ಸುಳ್ಳಲ್ಲ, ಇದು ಸಾಕ್ಷಿ. ಯಾವಾಗ ಬಂದವು? ಬಾಗಿಲು ತೆರೆದಾಗ. ಎಲ್ಲಿ ಬಂದವು? ನನ್ನ ಹತ್ತಿರ. ಜ್ಞಾನ ಅಂತದೆ ನನ್ನ ಹತ್ತಿರ, ನಾನು ರೀಲ, ನನ್ನ ಹತ್ತಿರ ಇಷ್ಟು ವಸ್ತುಗಳೆಲ್ಲ ಬಂದು ಇಲ್ಲಿ ನಿಂತುಕೊಂಡಿವೆ. ಇದು ಸುಳ್ಳೇನು? ಇಲ್ಲ, ಇದು ಸತ್ಯ. ಆದರೆ ಜ್ಞಾನ ಮಿಥ್ಯಾನೂ ಇರಬಹುದು, ಸಮ್ಯಕ್ನೂ ಇರಬಹುದು. ಮಿಥ್ಯಾ ಎಲ್ಲಿ ತನಕ ಅಂದರೆ, ಎಲ್ಲಿ ತನಕ ಆ ಪರವಸ್ತುಗಳನ್ನ ಜ್ಞಾನ ಗ್ರಹಣೆ ಮಾಡಿಕೊಂಡು ದರ್ಶನದ ಮೂಲಕ ಒಳಗಡೆಗೆ ಬಂದಿರತಕ್ಕಂತಹ ದೃಶ್ಯಗಳನ್ನು ಗ್ರಹಣೆ ಮಾಡಿಕೊಂಡು ತನ್ನ ಮೇಲೆ ಮೂಡಿಸಿಕೊಂಡಿದೆ ಆ ರೀಲು, ಆ ಜ್ಞಾನ, ರೀಲುವೆ ಜ್ಞಾನ ತನ್ನೊಳಗೆ ಏನು ಮೂಡಿಸಿಕೊಂಡಿದೆ. ಮೂಡಿಸಿಕೊಂಡ ನಂತರ
ಅದು ನೆಗೆಟಿವ್. ಪಾಸಿಟಿವ್ ಇದರಿಂದ ಬೇರೆ ಇದೆ. ವಸ್ತುವಿನ ಸಮೀಚೀನ ಜ್ಞಾನ ಪಾಸಿಟಿವ್ನಲ್ಲಿದೆ, ನೆಗೆಟಿವ್ನಲ್ಲಿಲ್ಲ. ನೆಗೆಟಿವ್ನಲ್ಲಿ ವ್ಯಕ್ತಿಯನ್ನ, ಮನುಷ್ಯನನ್ನ ಕಂಡುಹಿಡಿಯೋದು ಕಷ್ಟ. ಪಾಸಿಟಿವ್ದಲ್ಲಿದೆ. ಅವಗ್ರಹ ಮತಿ ಜ್ಞಾನದಲ್ಲಿ ವಸ್ತುವಿನ ಸರಿಯಾದ ಪರಿಚಯ ಇಲ್ಲ, ಅದು ನೆಗೆಟಿವ್ ಇದೆ. ಅವಗ್ರಹ ಮತಿ ಜ್ಞಾನ ನೆಗೆಟಿವ್. ಈಹಾಮತಿ ಜ್ಞಾನ ಅದೇನಿದೆ, ಅದು ಯಾರಿದ್ದಾರೆ, ಅವರು ಯಾರು ಅನ್ನುವಂಥ ಪ್ರಶ್ನೆಗಳು ಉತ್ಪನ್ನ ಆಗ್ತವೆ. ಈಹಾಮತಿ ಜ್ಞಾನ. ಈಹ ಆದ ತಕ್ಷಣ ಇಲ್ಲಿ ವಿಕಾರ ಶುರು ಆಯಿತು, ಇಚ್ಛೆ ಬಂತು, ಕಷಾಯ ಕಾರ್ಯವನ್ನು ಮಾಡಲಿಕ್ಕೆ ಪ್ರಾರಂಭಿಸಿತು. ಈಹಾಮತಿ ಜ್ಞಾನ. ಈಹ ಅಂದರೆ ಇಚ್ಛೆ. ಅವಗ್ರಹದಲ್ಲಿ ಯಾವುದೇ ಇಚ್ಛೆ ಇಲ್ಲ. ವಸ್ತುವಿನ ಸಾಮಾನ್ಯ ಗ್ರಹಣ ಇದೆ, ನೆಗೆಟಿವ್ ಇದೆ, ಸ್ಥಾಪಿತ ಆಗಿದೆ ಒಳಗೆ ಬಂದು. ಇನ್ನು ಆ ನೆಗೆಟಿವ್ ಫಿಲ್ಮ್ನಲ್ಲಿ ಇದು ಯಾರ ಚಿತ್ರ ಅನ್ನುವಂಥ ಪ್ರಶ್ನೆ ಬಂದೇ ಬರ್ತದೆ ಅಲ್ಲ, ಅದು ಈಹಾಮತಿ ಜ್ಞಾನ. ಅದು ಈಹಾಮತಿ ಜ್ಞಾನ. ಈಹ ಆದ ನಂತರ ಅವಾಯ. ಅವಾಯಲ್ಲಿ ಆಗೋದು, ಅವಾಯಲ್ಲಿ ಆಗುವುದು ಅಂತಂದ್ರೆ ಪಾಸಿಟಿವ್ ಬಂದಾಗ ಅವಾಯ. ನೆಗೆಟಿವ್ ದಿಂದ ಪಾಸಿಟಿವ್ ಮಾಡಿ ಆ ರೀಲ್ ಅನ್ನು ನೋಡಿದಾಗ ನಾವು ಆವಾಗ ರೀಲ್ ಅನ್ನು ನೋಡ್ತಾ ಇಲ್ಲ, ಪಾಸಿಟಿವ್ ಪೇಪರ್ನ ಮೇಲೆ ಆ ಫೋಟೋವನ್ನು ನೋಡ್ತಾ ಇದ್ದೀವಿ. ಆ ಫೋಟೋ ಎಲ್ಲಿಂದ ಬಂತು? ನೆಗೆಟಿವ್ ದಿಂದ ಬಂತು. ಯಾರು ಪತ್ತೆ ಹಚ್ಚಿದ್ರು? ಈ ಕಾರ್ಯವನ್ನು ಕೂಡ ಜ್ಞಾನವೇ ಮಾಡಿದೆ. ನೆಗೆಟಿವ್ ದಿಂದ ಪಾಸಿಟಿವ್ ದಲ್ಲಿ ಕನ್ವರ್ಟ್ ಮಾಡತಕ್ಕಂತಹ ಕಾರ್ಯವನ್ನು ನೆಗೆಟಿವ್ ಅದೇ ಮಾಡಿದೆ. ಅದಿರ್ತಿರ್ಲಿಲ್ಲ ಅಂತಂದ್ರೆ ಇದು ಆಗ್ತಿರ್ಲಿಲ್ಲ, ಪಾಸಿಟಿವ್ ಆಗ್ತಿರ್ಲಿಲ್ಲ. ಆ ಕಾರ್ಯವನ್ನು ಕೂಡ ಜ್ಞಾನವೇ ಮಾಡಿದೆ. ಫಿಲ್ಮ್ ಮಾಡಿರೋದು. ಪಾಸಿಟಿವ್ ಜನ್ಮ ಯಾರು ಕೊಟ್ರು? ನೆಗೆಟಿವ್. ನೆಗೆಟಿವ್ ಕೊಡ್ತು. ನೆಗೆಟಿವ್ ಎಲ್ಲ ಕಾರ್ಯ ಮಾಡ್ತಾ ಇದೆ. ಆದರೆ ಮನುಷ್ಯ ಆ ನೆಗೆಟಿವ್ ಫಿಲ್ಮವನ್ನು ನೋಡಿದಾಗ ಮನುಷ್ಯನನ್ನ ಗುರುತಾ ಹಿಡಿಯೋದು ಕಷ್ಟ. ಅದರಲ್ಲಿ ಯಾರ್ಯಾರಿದ್ದಾರೆ ಅನ್ನೋದು. ಸಿದ್ಧ ಪರಮೇಶ್ವರಿಗಳು ಹಂಗೆ ಕಾಣ್ತಾರೆ ಎಲ್ಲರೂ ಅದರೊಳಗೆ. ಆದರೆ ಪಾಸಿಟಿವ್ದಲ್ಲಿ ಬಂದಾಗ ಪ್ರತಿಯೊಬ್ಬರು ಇವನು 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 ಧಾರಣ ಆಗ್ತದೆ, ನಿಶ್ಚಿತ ಆಗ್ತದೆ. ಈ ಫೋಟೋ ಯಾರ್ದು ಅಂತಂದ್ರೆ ಇವ್ರದು 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 ಇವ್ರದು. ಅವಗ್ರಹ ಮತಿಜ್ಞಾನ ಅಂದರೆ ನೆಗೆಟಿವ್ ಮತಿಜ್ಞಾನ. ಅವಾಯ ಮತಿಜ್ಞಾನ ಅಂದರೆ ಪಾಸಿಟಿವ್ ಮತಿಜ್ಞಾನ. ಇನ್ನು ಒಮ್ಮೆ ನೆಗೆಟಿವ್ ಪಾಸಿಟಿವ್ನಲ್ಲಿ ಕನ್ವರ್ಟ್ ಆಯಿತು ಅಂತಂದ್ರೆ ಬಹಳ ಸಮಯದವರೆಗೆ ಉಳಿಬಹುದು. ಅದು ಅದನ್ನು ಯಾವಾಗಲೂ ಗುರ್ತಾ ಹಿಡಿಬಹುದು ನಾವು. ಇವರು ಯಾರು ಅಂತ ಕೇಳಿದಾಗ ನಾವು ಪಾಸಿಟಿವ್ದಿಂದ ಹೇಳ್ತೇವೆ, ನೆಗೆಟಿವ್ ಬೇಕಾಗಿಲ್ಲ ಇನ್ನು. ಯಾಕೆಂದ್ರೆ ನೆಗೆಟಿವ್ ಮತಿಜ್ಞಾನ, ಅವಗ್ರಹ ಮತಿಜ್ಞಾನ ಅವಾಯದಲ್ಲಿ ಕನ್ವರ್ಟ್ ಆಯಿತು ಅಂತಂದ್ರೆ ಯಾವಾಗಲೂ ಸ್ಮೃತಿಯಲ್ಲಿ ಉಳಿತದೆ. ಆ ಸ್ಮೃತಿಯೇ ಅವಾಯ ಮತಿಜ್ಞಾನ, ನಿಶ್ಚಯ ಆಯಿತು. ಇನ್ನು ಧಾರಣ, ನಿಶ್ಚಯ ಆಯಿತು. ಈ ಮನುಷ್ಯರು ಯಾರು ಯಾರು ಈಹ ಆಗಿತ್ತು, ಆ ಈಹಿಗೆ ಪ್ರಶ್ನೆಗೆ ಉತ್ತರ ಸಿಕ್ಕಿತು, ನಿಶ್ಚಯ ಆಯಿತು. ಪಾಸಿಟಿವ್ದಿಂದ ನಿಶ್ಚಯ ಆಯಿತು. ಅವಾಯ ಮತಿಜ್ಞಾನ, ಪಾಸಿಟಿವ್ ಮತಿಜ್ಞಾನ. ಮತ್ತು ಆ ಪಾಸಿಟಿವ್ ಮತಿಜ್ಞಾನ ನಿರ್ಣಯವನ್ನು ಅಷ್ಟೇ ಮಾಡಿಸಿತು. ಇವರು ಯಾರು ಅನ್ನುವುದನ್ನು ನಿರ್ಣಯ ಮಾಡಿಕೊಟ್ಟಿತು. ನೆಗೆಟಿವ್ದಲ್ಲಿ ನಿರ್ಣಯ ಇರಲಿಲ್ಲ. ಇವರು ಯಾರ್ಯಾರಿದ್ದಾರೆ ಅನ್ನೋತಕ್ಕಂಥ ನಿರ್ಣಯ ಇತ್ತೇನು ಇಲ್ಲ. ಅಲ್ಲಿ ಅವಾಯ ಆಯಿತು. ಆ ಅವಾಯದ ನೆಗೆಟಿವ್ ಅನ್ನೇ ತಿಳ್ಕೊಳ್ಳಿಕ್ಕೆ ಈಹ ಆಯಿತು. ಅಲ್ಲಿಯೂ ಕೂಡ ಪಾಸಿಟಿವ್ ಇರಲಿಲ್ಲ. ಕೇವಲ ಅದು ಏನು ಅನ್ನುವುದು ತಿಳ್ಕೊಳ್ತಕ್ಕಂಥ ಜಿಜ್ಞಾಸೆ ಇತ್ತು, ಜಿಜ್ಞಾಸೆ ಉತ್ಪನ್ನ ಆಗಿತ್ತು. ಇದು ಕೂಡ ಮತಿಜ್ಞಾನದ ಒಂದು ಭೇದ. ಈಹ ಇದರಲ್ಲೂ ಕೂಡ ಮನುಷ್ಯ ನಿರ್ಣೀತ ಇಲ್ಲ. ಈಹ ಮತಿಜ್ಞಾನ ಜಿಜ್ಞಾಸ ಮಾತ್ರ. ಆ ಜಿಜ್ಞಾಸೆಯಿಂದ ನಿರ್ಣಯ ಆಯಿತು ಅಂತಂದ್ರೆ ನೆಗೆಟಿವ್ದಿಂದ ಪಾಸಿಟಿವ್ ಆದಾಗ ನಿರ್ಣಯ ಆಯಿತು. ನಿರ್ಣಯ ಆಯಿತು ಅಂತಂದ್ರೆ ಇನ್ನು ಯಾವ ಪಾಸಿಟಿವ್ ಫೋಟೋ ಇದೆ ಅದನ್ನ ಸ್ಮೃತಿಯಲ್ಲಿ, ಮೆಮರಿಯಲ್ಲಿ ನಾವು ಇಟ್ಕೊಳ್ತೀವಿ. ಇವರು
ನಿರ್ಣಯ ಆಗಿತ್ತು. ನಿರ್ಣಯ ಆಗಿರತಕ್ಕಂಥ ಇವರು ಇದು ಧಾರಣಾ ಆಯಿತು. ಇನ್ನು ಕಾಲಾಂತರದಲ್ಲಿ ಆ ಪಾಸಿಟಿವ್ ಫೋಟೋವನ್ನು ಏನು ಸ್ಮೃತಿಯಲ್ಲಿ ಇಟ್ಕೊಂಡಿದ್ದೇವೆ ಅದನ್ನು ಮರೆಯದೇ ಹೋದರೆ ಇವರೇ ಇದ್ದರು, ಇಂಥವರೇ ಇದ್ದರು, ಇಷ್ಟೇ ಜನ ಇದ್ದರು, ಇಲ್ಲಿಯೇ ಇದ್ದರು, ಅವರ ಫೋಟೋ ಇದು, ಆ ಕಾಲದಲ್ಲಿ ತೆಗೆದಿರತಕ್ಕಂಥದ್ದು ಫೋಟೋ, ಇದನ್ನೆಲ್ಲ ಸ್ಮೃತಿಯಲ್ಲಿ ಇಟ್ಟುಕೊಳ್ತಕ್ಕಂತಹ ಕಾರ್ಯವನ್ನ ಧಾರಣಾ ಮತಿಜ್ಞಾನ ಮಾಡ್ತದೆ. ಬಹಳ ಒಳ್ಳೆಯ ಉದಾಹರಣೆಯಿಂದ ಫಿಟ್ ಆಗಿದೆ ಇದು. ಧಾರಣಾ ಮತಿಜ್ಞಾನದಲ್ಲಿ ಎಲ್ಲವೂ ಕೂಡ ಸ್ಮೃತಿಯಲ್ಲಿರ್ತದೆ. ಮೆಮರಿ ಕಾರ್ಡ್ ಅದು. ಧಾರಣಾ ಮತಿಜ್ಞಾನ ಅಂದ್ರೆ ಮೆಮರಿ ಕಾರ್ಡ್. ಆ ಮೆಮರಿ ಕಾರ್ಡ್ನಲ್ಲಿ ನೆಗೆಟಿವ್ ಹಾಕಿದ್ರೆ ಏನ್ ಬರೋದು? ಅದರೊಳಗೆ ಪಾಸಿಟಿವ್ ಹಾಕಬೇಕು. ಪಾಸಿಟಿವ್ ಹಾಕಿದ ನಂತರ ಮೆಮರಿ ಕಾರ್ಡ್ದಲ್ಲಿ ಕೊಡ್ತೇವೆ ಅಂತಂದ್ರೆ ಅದು ಕಾಲಾಂತರದಲ್ಲಿ ತೋರಿಸಬಹುದು ಇವರೇ ಇದ್ದಾರೆ. ಧಾರಣಾ ಮತಿಜ್ಞಾನ ಮೆಮರಿ ಕಾರ್ಡು ಮತ್ತು ಅವಾಯ ಮತಿಜ್ಞಾನ ಇದು ಪಾಸಿಟಿವ್ ಫೋಟೋ. ಈಹ ಮತಿಜ್ಞಾನ ಆ ಫೋಟೋವನ್ನು ನೋಡ್ತಕ್ಕಂಥ ಒಂದು ಜಿಜ್ಞಾಸೆ ಮಾತ್ರ. ನೆಗೆಟಿವ್ ಏನಿದೆ ಅದರೊಳಗೆ ಯಾರ್ಯಾರಿದ್ದಾರೆ ಅನ್ನುವಂತ ನೆಗೆಟಿವ್ದ ಬಗ್ಗೆ ಆಸೆ ತಿಳ್ಕೊಳ್ತಕ್ಕಂಥ ಇಚ್ಛೆ, ಅದು ಈಹ ಮತಿಜ್ಞಾನ. ಅವಗ್ರಹ ಮತಿಜ್ಞಾನ ನೆಗೆಟಿವ್, ಸಾಮಾನ್ಯ ಗ್ರಹಣ ಮಾತ್ರ ಆಗಿರತಕ್ಕಂತಹ ವಸ್ತುವಿನ ಸಾಮಾನ್ಯ ಗ್ರಹಣವಾಗಿರತಕ್ಕಂತಹ ಜ್ಞಾನ ಅವಗ್ರಹ ಮತಿಜ್ಞಾನ. ಅವಗ್ರಹ, ಈಹ, ಅವಾಯ್, ಧಾರಣ, ಇದಕ್ಕೇನೇನು ಹೆಸರಿಟ್ಟೈತೆ ಇನ್ನೊಂದು ಲಕ್ಷ್ಯದಲ್ಲಿ ಇಟ್ಕೊಳ್ಳಿ. ಅವಗ್ರಹ ಮತಿಜ್ಞಾನ ಅಂದರೆ ನೆಗೆಟಿವ್ ಫಿಲ್ಮ್. ಈಹ ಅಂದರೆ ಆ ನೆಗೆಟಿವ್ ಅನ್ನ ಯಾರ್ಯಾರಿದ್ದಾರೆ ಅಂತಕ್ಕಂಥ ತಿಳ್ಕೊಳ್ತಕ್ಕಂಥ ಇಚ್ಛೆ. ಇದು ಒಂದು ಪ್ರಕಾರದ ಮತಿಜ್ಞಾನ, ಇಚ್ಛಾ ಮತಿಜ್ಞಾನ. ಆಮೇಲೆ ಆ ನೆಗೆಟಿವ್ ಅನ್ನ ಇಚ್ಛೆ ಇತ್ತಲ್ಲ, ಆ ಇಚ್ಛೆಯನ್ನ ನೆರವೇರಿಸಿಕೊಳ್ಬೇಕು, ಈಡೇರಿಸಿಕೊಳ್ಬೇಕು ಅಂತಂದ್ರೆ ನಾವು ಪಾಸಿಟಿವ್ ಮಾಡ್ಕೋಬೇಕು. ಇದು ಅವಾಯ ಮತಿಜ್ಞಾನ. ಪಾಸಿಟಿವ್ ಆಯಿತು ಅಂತಂದ್ರೆ ಅವಾಯ ಮತಿಜ್ಞಾನ. ಇನ್ನು ಅವಾಯ ಮತಿಜ್ಞಾನ ಯಾವಾಗಲೂ ಸ್ಥಾಯಿಯಾಗಿ ಉಳ್ಕೊಳ್ಬೇಕು ಅಂತಂದ್ರೆ ಅದನ್ನು ಧಾರಣಾ ಮತಿಜ್ಞಾನದ ಮೆಮರಿ ಕಾರ್ಡ್ನಲ್ಲಿ ಪಾಸಿಟಿವ್ ಸ್ಕ್ಯಾನಿಂಗ್ ಮಾಡ್ಕೋಬೇಕು. ಆ ಫೋಟೋವನ್ನು ಸ್ಕ್ಯಾನಿಂಗ್ ಮಾಡಿಕೊಂಡು ಆ ಮೆಮರಿ ಕಾರ್ಡ್ನಲ್ಲಿ ಹಾಕಬೇಕು. ಆವಾಗ ಅದು ಧಾರಣಾ ಮತಿಜ್ಞಾನ. ಇದಾದ ನಂತರ ಶ್ರುತಜ್ಞಾನ. ಮತಿಪೂರ್ವಕಂ ಶ್ರುತಂ, ಮತಿಜ್ಞಾನದ ಮೂಲಕ ಉತ್ಪನ್ನವಾಗತಕ್ಕಂತಹ ಚಿಂತನಾತ್ಮಕ ಜ್ಞಾನಕ್ಕೆ, ವಿಚಾರಾತ್ಮಕ ಜ್ಞಾನಕ್ಕೆ ಶ್ರುತಜ್ಞಾನ ಎನ್ನುತ್ತಾರೆ. ಧಾರಣಾ ಮತಿಜ್ಞಾನದಲ್ಲಿ ಇರತಕ್ಕಂತಹ ಆ ಫೋಟೋಗಳೆಲ್ಲ ಸ್ಮೃತಿ ಕಾರ್ಡ್ನಲ್ಲಿವೆ. ಅದು ಧಾರಣಾ ಮತಿಜ್ಞಾನ ಆಯಿತು. ಇನ್ನು ಶ್ರುತಜ್ಞಾನ ಅಂತಂದ್ರೆ ನನಗೆ ಚಿಂತನೆ ಮಾಡೋದಿದೆ. ಯಾವ ವಿಷಯದಲ್ಲಿ? ಆ ಫೋಟೋ ಆ ದಿವಸ ಏನು ಹೊಡ್ಕೊಂಡಿದ್ರಲ್ಲ ಅದ್ರಾಗ ಯಾರ್ಯಾರಿದ್ದಾರೆ ನೋಡೋದಿದೆ, ಚಿಂತನೆ ಮಾಡೋದಿದೆ. ಯಾಕಂದ್ರೆ ಒಂದು ದೊಡ್ಡ ನಿಬಂಧ ಬರೆದಿದೆ ಅವ್ರ ಮೇಲೆ. ಶ್ರುತಜ್ಞಾನಕ್ಕೆ ಕಾರ್ಯ ಮಾಡಲಿಕ್ಕೆ ಹಿಂದಿನ ವಸ್ತುಗಳು ಬೇಕಾಗಿವೆ. ಮತಿಜ್ಞಾನ ಅಂತದೆ ನನ್ನ ಹತ್ತಿರ ಇವೆ, ಚಿಂತೆ ಮಾಡಬೇಡ, ನನ್ನ ಹತ್ತಿರ ಸ್ಮೃತಿ ಕಾರ್ಡ್ನಲ್ಲಿ ಎಲ್ಲ ಇದೆ, ಮೆಮರಿ ಕಾರ್ಡ್ನಲ್ಲಿ. ಧಾರಣಾ ಮತಿಜ್ಞಾನದಲ್ಲಿ ಎಲ್ಲ ಇದೆ, ಅದನ್ನು ಕೊಡ್ತೇನೆ, ಅದನ್ನು ನೀನು ಚಿಂತನೆ ಮಾಡು, ಬರಿ. ಶ್ರುತಜ್ಞಾನ ಚಿಂತನೆ ಮಾಡುವಂತಹ ಶಕ್ತಿಯನ್ನು ಹೊಂದಿರ್ತದೆ. ಇವ್ರು ಯಾರು, ಇಲ್ಲೇ ಯಾಕಿದ್ರು, ಯಾಕೆ ಬಂದಿರಬಹುದು, ಎಲ್ಲ ಪತ್ತೆ ಹಚ್ತಾರಲ್ಲ. ಇಲ್ಲೇ ನಿಂತ್ಕೊಂಡು ಯಾಕೆ ಫೋಟೋ ಹೊಡ್ಕೊಂಡಿರಬಹುದು, ಯಾವ ಕಾರಣದಿಂದ ಬಂದಿರಬಹುದು, ಇದನ್ನೆಲ್ಲ ತಪಾಸ್ ಮಾಡುವಂಥದ್ದು ಯಾವುದು? ಶ್ರುತಜ್ಞಾನ. ಮತಿಜ್ಞಾನ ವಸ್ತುಗಳನ್ನು ಒಪ್ಪಿಸ್ತದೆ ಅಷ್ಟೇ. ಹೀಗೆ ನೆಗೆಟಿವ್ ಇತ್ತು, ಪಾಸಿಟಿವ್ದಲ್ಲಿ ಬಂತು, ಮೆಮರಿ ಕಾರ್ಡ್ನಲ್ಲಿ ಬಂದಿದೆ, ಈ ತರ ವಸ್ತು ಈ ತರ ಇದೆ ಅಂತಕ್ಕಂಥ ಪ್ರಸ್ತಾಪ ಮಾಡ್ತದೆ ಅಷ್ಟೇ. ಪೋಸ್ಟ್ಮೆನ್ ಕಾರ್ಯ ಮಾಡ್ತದೆ ಮತಿಜ್ಞಾನ. ಕಾರ್ಡ್ ತಂದು ಕೊಡುವಂತ ಕಾರ್ಯ ಅಷ್ಟೇ ಮಾಡ್ತಾನೆ ಪೋಸ್ಟ್ಮೆನ್.
ಅದು ತೆಗೆದು ಓದಿ ಅಳೋದು ಕರೆಯೋದು ಮಾಡ್ತಾನ. ಯಾರಾದರೂ ಸತ್ತಿದ್ರು ಪತ್ರ ಬಂತು, ಪೋಸ್ಟ್ಮನ್ ತಂದು ನಿಮ್ಮ ಕೈಯೊಳಗೆ ಕೊಟ್ಟ, ಅವನಿಗೆ ಸುಖನೂ ಇಲ್ಲ ದುಃಖನೂ ಇಲ್ಲ. ತಂದು ಒಪ್ಪಿಸುವಂತ ಕಾರ್ಯವನ್ನಷ್ಟೇ ಮಾಡಿದ್ದಾನೆ. ಆದರೆ ಅದನ್ನು ತೆಗೆದು ಓದಿದವರು ಯಾರು? ಅದು ಯಾರ ಮನೆಗೆ ಬಂದಿತ್ತು, ಯಾರ ಹೆಸರಿನಿಂದ ಬಂದಿತ್ತು, ಅವ್ರು ತೆಗೆದು ಓದಿದ್ರು. ಸುಖ ದುಃಖ ಯಾರಿಗೆ ಶುರು ಆಯಿತು? ಪೋಸ್ಟ್ಮನ್ಗೆ ಶುರು ಆಯಿತು. ಯಾರು ಓದಿದ್ರು ಅವರಿಗೆ ಶುರು ಆಯಿತು. ಅಂದ್ರೆ ವಿಶೇಷ ರೂಪದಿಂದ ರಾಗದ್ವೇಷವನ್ನ ಮಾಡತಕ್ಕಂತಹ, ಸಂಕಲ್ಪ ವಿಕಲ್ಪಗಳನ್ನ ಮಾಡತಕ್ಕಂತಹ ಶಕ್ತಿ ಶ್ರುತಜ್ಞಾನಕ್ಕೆ ಇದೆ. ಅದಕ್ಕಾಗಿ ಈ ಶ್ರುತಜ್ಞಾನವನ್ನ ಸಂಸಾರದ ಬೀಜ ಅಂತನೂ ಹೇಳಿದ್ರು, ಮೋಕ್ಷದ ಬೀಜ ಅಂತಂದ್ರೂ ಹೇಳಿದ್ರು. ಶ್ರುತಜ್ಞಾನ ಸಂಸಾರಕ್ಕೂ ಕಾರಣ, ಮೋಕ್ಷಕ್ಕೂ ಕಾರಣ. ಮತಿಜ್ಞಾನದಿಂದ ಗ್ರಹಣವಾಗಿರತಕ್ಕಂತಹ ವಸ್ತುಗಳ ಮೇಲೆ ಹರ್ಷ ವಿಷಾದ ಮಾಡಿಕೊಂಡು ಚಿಂತನೆ ಮಾಡುವ ಶಕ್ತಿ ಶ್ರುತಜ್ಞಾನಕ್ಕೆ ಇದೆ, ಮತಿಜ್ಞಾನಕ್ಕಿಲ್ಲ. ಕೊಡುವು ಕಾರ್ಯ ಮಾಡ್ತದೆ ಇದು. ಮತಿಜ್ಞಾನ ಸಾಕಾರ ಹೌದು, ಆದರೆ ರಾಗದ್ವೇಷವನ್ನು ಮಾಡುವಂತಹ ಶಕ್ತಿ ಅದಕ್ಕಿದೆ ಅಂತ ಹೇಳಲಿಕ್ಕಾಗಲ್ಲ. ಅದಕ್ಕೆ ಜಿಜ್ಞಾಸ ಇದೆ, ಆದರೆ ರಾಗದ್ವೇಷವನ್ನು ಮಾಡುವಂತಹ ಶಕ್ತಿ ಇಲ್ಲ. ರಾಗದ್ವೇಷ ಮಾಡತಕ್ಕಂಥ ಶಕ್ತಿ ಶ್ರುತಕ್ಕಿದೆ, ಶ್ರುತಜ್ಞಾನಕ್ಕಿದೆ. ಶ್ರುತಜ್ಞಾನ ಯಾವಾಗಲೂ ವಿಚಾರಕ. ಆ ವಿಚಾರದಲ್ಲಿ ರಾಗದ್ವೇಷ ಇದು ಮಾಡಬಹುದು. ಮತಿಜ್ಞಾನ ಕೆಲಸ ಶ್ರುತಜ್ಞಾನಕ್ಕೆ ಏನು ಬೇಕೋ ಅದನ್ನು ಕೆಲಸ ಮಾಡಿಕೊಡುವಂತಹ ಕಾರ್ಯ ಅಷ್ಟೇ. ಮತಿಜ್ಞಾನ ಪೋಸ್ಟ್ಮನ್ ಇದೆ. ನೆಗೆಟಿವ್ದಿಂದ ಪಾಸಿಟಿವ್ದಿಂದ ಸ್ಮೃತಿ ಕಾರ್ಡ್ದಿಂದ ಏನು ಬೇಕು, ಏನಾದರೂ ಕೇಳಿತು ಅಂತಂದ್ರೆ ಎತ್ತಿ ಕೊಡ್ತದೆ ಮತಿಜ್ಞಾನ. ಅದು ಎತ್ತಿ ಕೊಡ್ತು ಅಂತಂದ್ರೆ ಚಿಂತನ ಶುರು ಆಯಿತು. ಚಿಂತನ ಶುರು ಆಗುವಾಗ ಆತ್ಮ ಆ ಶ್ರುತಜ್ಞಾನದಲ್ಲಿ ವೀತರಾಗಿ ಇದ್ದ ಅಂತಂದ್ರೆ, ವೀತರಾಗಿ ಕರ್ಮಬಂಧ ಆಗಂಗಿಲ್ಲ, ನಿರ್ವಿಕಾರ, ನಿರ್ಮಲ, ನಿರ್ವಿಕಲ್ಪ. ಶ್ರುತಜ್ಞಾನ ನಿರ್ವಿಕಲ್ಪ ಇತ್ತು ಅಂತಂದ್ರೆ ಕರ್ಮಬಂಧ ಆಗಂಗಿಲ್ಲ. ಶ್ರುತಜ್ಞಾನ ವಿಕಲ್ಪ ಸಹಿತ ಇತ್ತು, ಕರ್ಮಬಂಧ ಆಗೋದೆ. ರಾಗದ್ವೇಷ ಮಾಡ್ತಾ ಇದೆ ಅಂತಂದ್ರೆ ಕರ್ಮಬಂಧ ಆಗಿ ಆಗೋದು. ಚಲೋ ಆಯ್ತು. ಯಾವುದರಿಂದ ಶುರು ಆಯ್ತು? ಮತಿಜ್ಞಾನದಿಂದ ಶುರು ಆಯ್ತು. ಮತಿಜ್ಞಾನ ಎತ್ತಿಕೊಡ್ತು, ಶ್ರುತಜ್ಞಾನ ಅಳಕಾಯ್ತು. ಶ್ರುತಜ್ಞಾನವನ್ನ ನಗಿಸುವಂತಹ, ಅಳಿಸುವಂತಹ ಶಕ್ತಿ ಮತಿಜ್ಞಾನಕ್ಕಿದೆ. ಮತಿಜ್ಞಾನದಲ್ಲಿ ಪದಾರ್ಥಗಳು ಗ್ರಹಣವಾಗದೆ ಶ್ರುತಜ್ಞಾನ ಅಳೋದು ಇಲ್ಲ, ನಗೋದು ಇಲ್ಲ. ಟ್ರಾನ್ಸ್ಫರ್ ಆಗಬೇಕು ಮೊದಲು ವಸ್ತುಗಳು. ಇಂಥ ವಸ್ತು ಹೀಗೆ ಅನ್ನುವಂಥದ್ದನ್ನು ಒಪ್ಪಿಸಬೇಕು ಶ್ರುತಜ್ಞಾನಕ್ಕೆ. ಆವಾಗ ಅದು ರಾಗದ್ವೇಷ ಮಾಡಿಕೊಂಡು ಕೆಟ್ಟು ಹೋಗ್ತದೆ ಒಂದು. ಇಲ್ಲ ಅಂತಂದ್ರೆ ರಾಗದ್ವೇಷ ಮಾಡಿಕೊಳ್ಳಿಲ್ಲ, ಪುರುಷಾರ್ಥದಿಂದ ಉಳಿಯಿತು ಅಂತಂದ್ರೆ ಆಮೇಲೆ ಹರ್ಷದಿಂದ ಇರ್ತದೆ. ಮತಿಜ್ಞಾನ ಕಾರಣ, ಶ್ರುತಜ್ಞಾನ ಕಾರ್ಯ. ಮತಿಪೂರ್ವಕಂ ಶ್ರುತಂ ಹೇಳಿದ್ದಾರೆ ತತ್ವಾರ್ ಸೂತ್ರದಲ್ಲಿ. ಮತಿ ಜ್ಞಾನಪೂರ್ವಕವಾಗಿಯೇ ಶ್ರುತಜ್ಞಾನವಾಗುತ್ತದೆ, ನೇರವಾಗಿ ಶ್ರುತಜ್ಞಾನ ಎಂದೂ ಆಗುವುದಿಲ್ಲ. ಇನ್ನು ಮತಿಜ್ಞಾನ ಆಗುವಕ್ಕಿಂತ ಮುಂಚಿತವಾಗಿ ಏನಾಗಿತ್ತು? ಚಕ್ಷುದರ್ಶನ, ಅಚಕ್ಷುದರ್ಶನ. ಅವಧಿ ದರ್ಶನ ಆಗಿತ್ತೇನೋ? ಇಲ್ಲ. ಅವಧಿ ಜ್ಞಾನ ಆಗುವಾಗ ಅವಧಿ ದರ್ಶನ. ಇಲ್ಲಿ ಮತಿಶ್ರುತ ಆಗೋದಿದೆ. ಆದ್ದರಿಂದ ಮತಿಜ್ಞಾನಕ್ಕಿಂತ ಮುಂಚಿತವಾಗಿ ಆಗತಕ್ಕಂತಹ ದರ್ಶನ ಚಕ್ಷುದರ್ಶನ, ಅಚಕ್ಷುದರ್ಶನ, ಆಮೇಲೆ ಮತಿಜ್ಞಾನ, ಆಮೇಲೆ ಶ್ರುತಜ್ಞಾನ. ಬಹಳ ರಹಸ್ಯಪೂರ್ಣ ಸೂಕ್ಷ್ಮವಾಗಿರ್ತಕ್ಕಂಥ ತತ್ವ ಇದೆ. ಒಳಗಡೆಗೆ ನಡೆದಿದೆ, ಸತತ್ ನಡೆದಿದೆ, ಆದರೆ ನಮಗೆ ಗೊತ್ತಿಲ್ಲ ಏನು ನಡೆದಿದೆ. ನಮ್ಮ ಮನೆಯಲ್ಲಿ, ನಮ್ಮ ಒಳಗಡೆ ಅಂತರಂಗದಲ್ಲಿ, ನಮ್ಮ ಆತ್ಮನಲ್ಲಿ ಏನ್ ನಡೆದಿದೆ ನಮಗೆ ಗೊತ್ತಿಲ್ಲ. ಯಾವುದು ಗೊತ್ತಿಲ್ಲವೋ ಅದನ್ನ ಕೇವಲಿ ಭಗವಂತರು ನಮಗೆ ತಿಳಿಸಿಕೊಟ್ರು. ಈ ತರ ನಿಮ್ಮೊಳಗೆ ಈ ತರ ಎಲ್ಲ ನಡೆದಿದೆ ನೋಡ್ರಿ. ನಿಮ್ಮ ಮನೆಯಲ್ಲಿ ರಾಗದ್ವೇಷ, ನಿಮ್ಮ ಮನೆಯಲ್ಲಿ ಪೋಸ್ಟ್ಮೆನ್,
ನಿಮ್ಮ ಮನೆಯಲ್ಲಿ ಚಕ್ಷು ದರ್ಶನ ಎಲ್ಲ ಇದೆ ತಿಳ್ಕೊಳ್ಳಿ ಮತ್ತು ಶ್ರುತಜ್ಞಾನವನ್ನು ಸರಿಪಡಿಸಿಕೊಳ್ಳಂದ್ರು. ರಾಗದ್ವೇಷವನ್ನು ಮಾಡತಕ್ಕಂಥ ಶ್ರುತಜ್ಞಾನ ಸುಧಾರ ಆಯಿತು ಅಂತಂದ್ರೆ ಮತ್ತೇನ್ ಮಾಡಬೇಕಾಗಿಲ್ಲ, ಎಲ್ಲ ಸರಿ. ಶ್ರದ್ಧಾಗುಣದ ಸ್ವಾಭಾವಿಕ ಪರಿಣತಿಯನ್ನು ಶ್ರುತಜ್ಞಾನ ರಾಗದ್ವೇಷದಿಂದ ಯುಕ್ತ. ನೋಡ್ರಿ, ವಿಕಾರ ಅಂತಂದ್ರೆ ಎರಡು ಪ್ರಕಾರದ್ದು. ಅದಕ್ಕೆ ವಿಕಲ್ಪ ಅಂತೀವಲ್ಲ, ವಿಕಲ್ಪ ಎರಡು ಪ್ರಕಾರದ್ದು. ರಾಗದ್ವೇಷದಿಂದ ಸಹಿತ ವಿಕಲ್ಪ ಒಂದು, ರಾಗದ್ವೇಷ ಇಲ್ಲದೆ ಇರತಕ್ಕಂಥ ವಿಕಲ್ಪ ಇನ್ನೊಂದು. ಎರಡು ವಿಕಲ್ಪಿವೆ. ಮತಿಜ್ಞಾನದ ಮೂಲಕ ಗ್ರಹಣವಾಗಿರತಕ್ಕಂತಹ ವಸ್ತುಗಳಲ್ಲಿ ರಾಗಾದಿ ಭಾವಗಳು ಇಲ್ಲ. ಆ ವಸ್ತುಗಳನ್ನು ಕುರಿತು ಹೊಸದಾಗಿ ರಾಗದ್ವೇಷವನ್ನು ಮಾಡತಕ್ಕಂತಹ ಶಕ್ತಿ ಶ್ರುತಕ್ಕಿದೆ. ಪೂರ್ವದಲ್ಲಿ ಯಾವುದನ್ನ ನಾವು ನೋಡಿ ಗ್ರಹಣ ಮಾಡಿ ಮತಿಜ್ಞಾನದ ಮೂಲಕ ಧಾರಣಾ ಮತಿಜ್ಞಾನದಲ್ಲಿ ಮೆಮರಿ ಕಾರ್ಡ್ನಲ್ಲಿ ಹಾಕಿಟ್ಟಿದ್ದೇವೆ, ಅವುಗಳನ್ನು ಕುರಿತು ರಾಗದ್ವೇಷವನ್ನು ಮಾಡುವಂತಹ ಶಕ್ತಿ ಶ್ರುತಜ್ಞಾನಕ್ಕೆ ಇದೆ. ಅದು ಎತ್ತಿ ಕೊಡ್ತದೆ, ಅದು ರಾಗದ್ವೇಷ ಮಾಡ್ತದೆ. ಇದು ಎತ್ತಿ ಕೊಡ್ತದೆ, ರಾಗದ್ವೇಷ ಪೂರ್ವಕ ಚಿಂತನೆ ಮಾಡ್ಕೋತ ಕೂತ್ಕೊಳ್ತದೆ. ಇನ್ನು ಮತಿಜ್ಞಾನದ ಮೂಲಕ ಆ ಮೆಮರಿ ಕಾರ್ಡ್ನಲ್ಲಿ ಆ ವಸ್ತುಗಳು ಇರದೇ ಹೋಗಿದ್ದರೆ, ಅಳಿಸಿ ಹೋಗಿದ್ದರೆ ರಾಗದ್ವೇಷ ಆಗ್ತಿತ್ತೇನು? ಶ್ರುತಜ್ಞಾನಕ್ಕೆ ಹೊಸ ರಾಗಾದಿ ಭಾವಗಳು ಆಗ್ತಿರಲಿಲ್ಲ. ಇನ್ನು ವರ್ತಮಾನದಲ್ಲಿ ಚಕ್ಷುದರ್ಶನ, ಅಚಕ್ಷುದರ್ಶನ ಆಯಿತು, ಅವಗ್ರಹ ಮತಿಜ್ಞಾನ ಆಯಿತು, ಈಹಾ ಮತಿಜ್ಞಾನ ಆಯಿತು, ಅವಾಯ ಮತಿಜ್ಞಾನ ಆಯಿತು, ಧಾರಣಾ ಮತಿಜ್ಞಾನ ಆಯಿತು. ಇದು ಆಗುವಾಗ ರಾಗಾದಿ ಭಾವಗಳನ್ನ ಮಾಡ್ತಾ ಇರತಕ್ಕಂಥದ್ದು ಶ್ರುತಜ್ಞಾನವೇ. ಇದು ಕೇವಲ ಕಾರ್ಯ ಮಾಡಿಕೊಡ್ತದೆ, ಕಾರ್ಯವನ್ನ ಸಂಪನ್ನಗೊಳಿಸಿ ಶ್ರುತಜ್ಞಾನಕ್ಕೆ ಒಪ್ಪಿಸ್ತದೆ. ಇನ್ನೇನ್ ಮಾಡ್ತೀವಿ ಮಾಡು. ಇನ್ನು ಪೂರ್ವದಲ್ಲಿ ನೋಡಿರ್ತಕ್ಕಂತಹ ಒಬ್ಬ ಮನುಷ್ಯನನ್ನ ಅವನು ನನಗೆ ವಿರುದ್ಧ, ನನ್ನ ಶತ್ರು, ಈ ಧಾರಣ ಯಾವ ಜ್ಞಾನದಿಂದಾಯ್ತು? ಮತಿಜ್ಞಾನದಿಂದಾಯ್ತು. ಮತಿಜ್ಞಾನದಲ್ಲಿ ಫಿಕ್ಸ್ ಮಾಡಿಟ್ರಿ, ಇವನು ಯಾರು ಅಂತಂದ್ರೆ ಶತ್ರು. ಮತಿಜ್ಞಾನ ಗಚ್ಚಿ ಮಾಡಿ ಇಟ್ಕೊಳ್ತಕ್ಕಂಥ ಕಾರ್ಯವನ್ನು ಅಷ್ಟೇ ಮಾಡಿತು. ಇನ್ನು ಕಾಲಾಂತರದಲ್ಲಿ ರಾಗದ್ವೇಷ ಮಾಡಬೇಕಂದ್ರೂ ಶ್ರುತಜ್ಞಾನನೇ ಮಾಡೋದು, ಅಥವಾ ಅದೇ ಸಮಯದಲ್ಲಿ ರಾಗದ್ವೇಷ ಆಗಬೇಕಂದ್ರೂ ಕೂಡ ಅದು ಶ್ರುತಜ್ಞಾನದಿಂದಲೇ ಆಗೋದು. ಇವನ್ಯಾರು? ಶತ್ರು. ನಿರ್ಣಯ ಮಾಡಿಕೊಟ್ಟಿತು. ಯಾವುದು ಕೊಟ್ಟಿತು? ಮತಿಜ್ಞಾನ ನಿರ್ಣಯ ಮಾಡಿಕೊಟ್ಟಿತು. ಇವನ್ಯಾರು? ಶತ್ರು. ನಿರ್ಣಯ ಮಾಡಿಕೊಟ್ಟಿತು. ಇನ್ನು ಆ ಶತ್ರು ಅನ್ನತಕ್ಕಂತಹ ನಿರ್ಣಯದ ನಂತರ ತತ್ಕಾಲ ಶ್ರುತಜ್ಞಾನ ಏನ್ ಮಾಡ್ಕೈತು? ರಾಗದ್ವೇಷ 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 ಹರ್ಷ ವಿಷಾದ ಮಾಡ್ಕೈತು. ವಿಕಲ್ಪಗಳೆಲ್ಲ ವಿಚಾರದಿಂದ ಪ್ರಾರಂಭವಾಗ್ತದೆ. ಅದಕ್ಕಾಗಿ ಈ ಸುಧಾರ ಯಾವ ಜ್ಞಾನದಲ್ಲಿ ಆಗಬೇಕು? ಶ್ರುತಜ್ಞಾನದಲ್ಲಿ. ಶ್ರುತಜ್ಞಾನದ ವಿಚಾರ ಸಮೀಚೀನ ಆಯಿತು ಅಂತಂದ್ರೆ, ವಿಚಾರ ಮಾಡತಕ್ಕಂತಹ ಪದ್ಧತಿಯಲ್ಲಿ ಸುಧಾರ ಆಯಿತು ಅಂತಂದ್ರೆ ಮತಿಜ್ಞಾನ ಸರಿ ಇದೆ. ಮೊದಲು ಸರಿ ಇತ್ತು, ಇವು ಸರಿ ಇದೆ. ಶ್ರುತಜ್ಞಾನವನ್ನು ಸರಿಪಡಿಸಬೇಕು. ವಿಚಾರ ಪದ್ಧತಿಯಲ್ಲಿ
ನಾವು ರಾಗದ್ವೇಷವನ್ನು ಏನ್ ಮಾಡ್ತಾ ಇದ್ದೀವಲ್ಲ, ಶ್ರುತ ಜ್ಞಾನದ ಮೂಲಕ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಶ್ರುತಜ್ಞಾನವೇ ಸಂಸಾರದ ಕಾರಣ, ಶ್ರುತಜ್ಞಾನವೇ ಮೋಕ್ಷದ ಕಾರಣ. ಶ್ರುತಜ್ಞಾನ ಏನ್ ಮಾಡ್ತದೆ ಅದನ್ನ ನಿರ್ವಿಕಾರ ದೃಷ್ಟಿಯಿಂದಲೇ ನಾನು ಮಾಡಬೇಕು. ಯಾಕೆಂತಂದ್ರೆ ಸವಿಕಾರ ದೃಷ್ಟಿ ರಾಗಾದಿ ಭಾವಗಳನ್ನ ಮಾಡಿದಾಗ ಕರ್ಮಗಳ ಬಂಧನ ಆಗ್ತದೆ ಅನ್ನುವಂತ ಕರ್ಮಗಳ ಬಂಧನದಿಂದ ಹೆದರಿಕೆನೂ ಶ್ರುತಜ್ಞಾನಕ್ಕೆ ಬೇಕು. ಹೆದರಿಕೆನೂ ಶ್ರುತಜ್ಞಾನಕ್ಕೆ ಬೇಕು. ಆ ಹೆದರಿಕೆ ಉಂಟಾದಾಗ ವೈರಾಗ್ಯ ಆಗ್ತದೆ, ವೈರಾಗ್ಯನೂ ಶ್ರುತಜ್ಞಾನಕ್ಕೆ ಆಗೋದು. ರಾಗಾದಿ ಭಾವಗಳು ಹಾನಿಕಾರಕ, ಅಹಿತಕಾರಕ, ಕರ್ಮಗಳ ಬಂಧನಕ್ಕೆ ಕಾರಣ ಅಂತ ತಿಳ್ಕೊಂಡು ಅವುಗಳನ್ನು ತ್ಯಾಗ ಮಾಡುವುದು ಶ್ರುತಜ್ಞಾನ. ವೈರಾಗ್ಯ ತಾಳುವುದು ಶ್ರುತಜ್ಞಾನ. ಪುರುಷಾರ್ಥ ಮಾಡುವುದು ಶ್ರುತಜ್ಞಾನ. ಎಲ್ಲಾ ಕಾರ್ಯಗಳು ಶ್ರುತಜ್ಞಾನಕ್ಕೆ ಬಿಟ್ಟುಕೊಟ್ಟಿವೆ. ಮೋಕ್ಷಕ್ಕೆ ಹೋಗೋದು ಅಥವಾ ಸಂಸಾರದಲ್ಲಿ ಸುತ್ತೋದು ಶ್ರುತಜ್ಞಾನಕ್ಕೆ ಬಿಟ್ಟುಕೊಟ್ಟಿರತಕ್ಕಂಥ ವಿಷಯ ಇದೆ. ಮತಿಜ್ಞಾನ ಪೋಸ್ಟ್ಮೆನ್ ಅಷ್ಟೇ ಇದೆ. ಪೋಸ್ಟ್ಮೆನ್ ಕೆಲಸ ಮಾಡ್ತಾ ಇದೆ. ಮತಿಜ್ಞಾನ ತಂದು ಒಪ್ಪಿಸ್ತದೆ ಅಷ್ಟೇ. ನೀ ರಾಗದ್ವೇಷ ಮಾಡ್ತೀಯೋ ಅಥವಾ ರಾಗದ್ವೇಷ ಮಾಡದೆ ಹಾಗೆ ವೀತರಾಗಾಗಿ ಉಳ್ಕೊಳ್ತೀಯೋ ನನಗೆ ಗೊತ್ತಿಲ್ಲ. ಬೇಡಿದ್ದೇ ಆದ್ದರಿಂದ ತಂದು ಕೊಟ್ಟಿದ್ದೇನೆ. ಆ ಪತ್ರ ಎಲ್ಲಿತ್ತ? ಪತ್ರ ತಗೋ. ಪೋಸ್ಟ್ಮನ್ ಕಡೆಗೆ ಕೆಲವೊಮ್ಮೆ ನಾವು ಹೀಗೆ ಮಾಡ್ತೀವಲ್ಲ, ಯಾಕೆ ಇವತ್ತು ಪತ್ರ ಬರಲಿಲ್ಲ ನಮ್ದು ನಾವು ಕೇಳ್ತೀವಲ್ಲ, ನನ್ ಪೋಸ್ಟ್ಮನ್ ಹೇಳ್ತಾನು ನಿಮ್ ಪತ್ರ ಇವತ್ತು ಬಂದಿಲ್ಲ ಅಂತ ಹೇಳಕ್ ಬರ್ತಾನು. ನಮಗ ಚಿಂತಾ ಇದೆ ನಮ್ಮ ಪತ್ರದ್ದು. ಸೋಮವಾರ ದಿವಸ ಬರಬೇಕಾಗಿತ್ತು, 8 ದಿವಸ ಹೆಚ್ಚು ಕಳೀತು, ಇವತ್ತು ಸೋಮವಾರ, ಇಂದೂ ಬಂದಿಲ್ಲ ಅಂತಂದ್ರೆ ಇದು ಚಿಂತಾ ಯಾರಿಗಿದೆ? ಶ್ರುತಜ್ಞಾನಕ್ಕೆ. ಆಮೇಲೆ ಕೇಳಲಿಕ್ಕೆ ಯಾರ ಕಡೆಗೆ ಹೋಗ್ತೀವಿ? ಪೋಸ್ಟ್ಮನ್ ಕಡೆಗೆ. ಶ್ರುತಜ್ಞಾನ ಮತಿಜ್ಞಾನದ ಕಡೆಗೆ ಬರ್ತದೆ. ಹೇಳು, ತೆಗಿ, ಏನೇನು ನೆನಪಿನಲ್ಲಿ ಇಟ್ಕೊಂಡು ಅದನ್ನೆಲ್ಲ ತಗುತ್ತಾ, ಫೈಲ್ನಲ್ಲಿ ಏನೇನಿದೆ ತೆಗಿಯಲ್ಲ. ಸಾಫ್ಟ್ವೇರ್ ಫೈಲ್. ಮತಿಜ್ಞಾನ, ಧಾರಣಾ ಮತಿಜ್ಞಾನ ಅದು ಫೈಲ್ ಇದ್ದಾಗಿದೆ. ಅದು ಸಾಫ್ಟ್ವೇರ್ದಲ್ಲಿ ಹಾಕಿ ಇಟ್ಟಿರ್ತಾರೆ. ಅದನ್ನು ಎಲ್ಲಾದ್ರೂ ಒಂದು ಕೋಣೆಯಲ್ಲಿ ಇದ್ದಿರ್ತದೆ. 10 ವರ್ಷಗಳ ಹಿಂದಿನ ಮಾತನ್ನು ಇರಬಹುದು, ಹಿಂದಿನ ಭಾವಗಳ ಮಾತನ್ನು ಇರಬಹುದು. ಜಾತಿ ಸ್ಮರಣದಿಂದ ಅವಧಿ ಜ್ಞಾನ ಆಗ್ತದೆ ಅಂತ ಹೇಳ್ತಾರಲ್ಲ, ಇದೇನು ಫೈಲ್ ತೆಗೆದು ನೋಡಿದಾಗ ಅವಧಿ ಜ್ಞಾನ ಇದಾಗೋದು, ಸಮ್ಯಕ್ ದರ್ಶನ ಆಗೋದು. ಜಾತಿ ಸ್ಮರಣದಿಂದ ಸಮ್ಯಕ್ ದರ್ಶನ ಆಗ್ತದೆ. ಆ ಜಾತಿ ಸ್ಮರಣ ಅಂದ್ರೆ ಏನಿದು? ಮತಿಜ್ಞಾನ. ಜಾತಿಯ ಸ್ಮರಣ ಅಂದ್ರೆ ಹಿಂದಿನ ಭಾವದ ಸ್ಮರಣ, ಹಿಂದಿನ ಜಾತಿ, ಈಗಿನ ಜಾತಿ ಅಲ್ಲ. ಹಿಂದಿನ ಭಾವಗಳ ಸ್ಮರಣ, ಇದು ಜಾತಿ ಸ್ಮರಣ. ಆ ಸ್ಮರಣ ಅಂತಕ್ಕಂಥದ್ದು ಧಾರಣಾ ಮತಿಜ್ಞಾನ. ಆ ಧಾರಣಾ ಮತಿಜ್ಞಾನ ಅಂತಕ್ಕಂಥದ್ದೇ ಫೈಲು. ಅದೆಲ್ಲಿದೆ? ಸಾಫ್ಟ್ವೇರ್ದಲ್ಲಿದೆ. ಮೆಮರಿ, ಅದಕ್ಕೇನಂತಾರಲ್ಲ ಹಾರ್ಡೆಕ್ಸ್, ಅದರಲ್ಲಿದೆ. ಹಾರ್ಡೆಕ್ಸ್ದಲ್ಲಿ ಎಲ್ಲ ಮೆಮರಿ ಇರ್ತದೆ. ಬಹಳ ಹಾಕಿರ್ತಾರೆ ಅದರೊಳಗೆ. ಬೇಕಾದಷ್ಟು ಹಾಕಬಹುದು, ತುಂಬೋ ತನಕ ಹಾಕಬಹುದು. ಅದು ಧಾರಣಾ ಮತಿಜ್ಞಾನ. ಆಮೇಲೆ ಅದನ್ನು ತೆಗಿಬೇಕು ಅಂತಂದ್ರೆ ಶುಚಿ ಒತ್ತಬೇಕು, ಟೈಪ್ ಮಾಡಬೇಕು. ಅದನ್ನ ಬರ್ತದೆ ಇಲ್ಲ ನೋಡಬೇಕು. ಒಳಗಿತ್ತು ಅಂತಂದ್ರೆ ಬರ್ತದೆ, ಅಂದ್ರೆ ಟೈಪ್ ಮಾಡದೆ ಬರೋಲ್ಲ. ಟೈಪ್ ಮಾಡುವಂತ ಪುರುಷಾರ್ಥ ಶ್ರುತಜ್ಞಾನ ಮಾಡಬೇಕು, ಬೇಡಬೇಕು, ಕೇಳಬೇಕು. ಆಮೇಲೆ ಮತಿಜ್ಞಾನ ಸ್ವಲ್ಪ ನಿಲ್ಲು, ಕೊಡ್ತೇನೆ ನಿಲ್ಲ ಅಂತದೆ ಅದು. ಈಗ ಹೇಳ್ತೀವಲ್ಲ, ಹೇಳೋಣ ದರ್ಶನಂ ದೇವದೇವಶ್ಯ. ನೆನಪಿದ್ರೆ ಹೇಳೋದು, ನೆನಪಿಲ್ಲದಿದ್ರೆ ಎಲ್ಲೇದು ಹೇಳೋದು. ನೆನಪಿದ್ರೆ ಮಾತ್ರ ಹೇಳಲಿಕ್ಕೆ ಸಾಧ್ಯ ಅಲ್ಲ. ಶ್ರುತಜ್ಞಾನ ಏನಂತ ಇದೆ? ಹೇಳು ದರ್ಶನಂ ದೇವದೇವಶ್ಯ. ಯಾಕಂದ್ರೆ ಗಿಫ್ಟ್ ಸಿಗೋದಿದೆ ಶ್ರುತಜ್ಞಾನಕ್ಕೆ. ಅದು ಹೇಳಿತು ಅಂತಂದ್ರೆ ಗಿಫ್ಟ್ ಸಿಗೋದು. ಆದ್ರೆ ಶ್ರುತಜ್ಞಾನ ಏನ್ ಕೇಳ್ತಾ ಇದೆ? ದರ್ಶನಂ ದೇವದೇವಶ್ಯ. ಮತಿಜ್ಞಾನ ಹೇಳ್ತಾ ಇಲ್ಲ ಅಂತಂದ್ರೆ ಗಿಫ್ಟ್ ಎಲ್ಲಿ ಸಿಗೋದು? ಶ್ರುತಜ್ಞಾನಕ್ಕೆ. ಗಿಫ್ಟ್ ಯಾರಿಗೆ ಬೇಕಾಗಿದೆ? ಶ್ರುತಜ್ಞಾನಕ್ಕೆ. ಬಹಳ ಒಂದು ಒಳಗಡೆಗೆ ಮತಿ ಶ್ರುತ ಅಂತಕ್ಕಂಥ 2 ಪ್ರಕಾರದ ಜ್ಞಾನಗಳು ಯಾವ ಒಂದು ಕಾರ್ಯವನ್ನು ಮಾಡ್ತಾ ಇವೆ, ಆ ಕಾರ್ಯ ನಿರಂತರವಾಗಿ ನಡೆದಿದೆ. ನಿರಂತರ. ಅದೇ ನಮಗೆ ಗೊತ್ತಿಲ್ಲ.
ನಿರಂತರವಾಗಿ ಇದೆ, ಆದ್ದರಿಂದ ರಾಗದ್ವೇಷ ಇದೆ. ಮತ್ತು ಈ ರಾಗದ್ವೇಷ ಇದೆಯೋ ಇಲ್ಲವೋ ಇದು ಯೋಚನೆ ಮಾಡುವಷ್ಟು ನಮ್ಮ ಹತ್ತಿರ ಸಮಯ ಇಲ್ಲ ಅಂತಂದ್ರೆ, ತಿಳ್ಕೊಳ್ಳುವಂತಹ ಸಮಯ ಇಲ್ಲ ಅಂತಂದ್ರೆ ಹಾಗೆ ರಾಗದ್ವೇಷ ಆಗ್ತಾ ಹೋಗೋದು. ಅನಾದಿ ಕಾಲದಿಂದ ಆಗಿದೆ, ಆಗ್ತಾ ಇದೆ, ಆಗ್ತಾ ಹೋಗೋದು. ಸಂಸಾರ ಕಡಿಯುವುದೇ ಇಲ್ಲ, ಪರಿಭ್ರಮಣ ಹಾಗೆ ಉಳಿಯೋದು. ಬಹಳ ವಿಚಿತ್ರ ಇದೆ ಸಂಸಾರ. ಸಂಸಾರದಲ್ಲಿರತಕ್ಕಂಥ ಶ್ರುತಜ್ಞಾನ ವಿಚಿತ್ರ ಇದೆ. ಈ ಶ್ರುತಜ್ಞಾನಕ್ಕೆ ಏನು ಹೇಳಿದ್ರು ಮೊದಲನೇ ಅಧ್ಯಾಯದಲ್ಲಿ? ಹುಚ್ಚ. ಯಾವ ಸೂತ್ರದು? ಉನ್ಮತ್ತವತ್. ಉನ್ಮತ್ತವತ್ ಶಬ್ದ ಕೊಟ್ಟಿದ್ದಾರೆ ಅಲ್ಲಿ. ಋನ್ಮತ್ತವತ್ ಸಂಧಿಯಾಗಿ ಋನ್ಮತ್ವತ್ ಆಗಿದೆ. ಆದರೆ ಉನ್ಮತ್ತ ಅಂದರೆ ಹುಚ್ಚ. ಹುಚ್ಚ ಯಾರಿಗೆ ಹತ್ತದ ಗೊತ್ತಾ? ಮತಿಜ್ಞಾನಕ್ಕೆ ಹುಚ್ಚ ಹತ್ತುಲ್ಲ, ಶ್ರುತಜ್ಞಾನಕ್ಕೆ ಹುಚ್ಚ ಆಗೋದು ಯಾವುದು? ಶ್ರುತಜ್ಞಾನ. ಸದಸತೋರ ವಿಶೇಷಾದ್ಯದೃಚ್ಛೋಪಲಬ್ಧಿ ಉನ್ಮತ್ತವತ್. ಇನ್ನು ಓದಿ ನೋಡಿ, ಅರ್ಥ ಓದಿ ಹತ್ರದ. ಸದಸತೋರ ವಿಶೇಷಾದ್ಯದೃಚ್ಛೋಪಲಬ್ಧೇ ಉನ್ಮತ್ತವತ್. ಮಿಥ್ಯಾದೃಷ್ಟಿ ಅಂದ್ರೆ ಶ್ರುತಜ್ಞಾನಕ್ಕೆ, ಶ್ರುತಜ್ಞಾನ ಇರುವಾಗ ಮಿಥ್ಯಾತ್ವದ ಉದಯ ಇತ್ತು ಅಂತಂದ್ರೆ ಅದು ಮಿಥ್ಯಾತ್ವದ ಪ್ರಭಾವದಿಂದ ಹುಚ್ಚರಾಗಿ ವಿಚಾರ ಮಾಡ್ತದೆ. ಆ ಥರದ ನಿಶೆ ಏರ್ತದೆ ಅದಕ್ಕೆ. ನಶೆ ಏರಿ ಮದಿರಾ ಪೀನೆವಾಲ ಮನುಷ್ಯ. ಮಿಥ್ಯಾತ್ವದ ಶರೆಯನ್ನು ಕುಡಿದ ನಂತರ ಅದಕ್ಕೊಂದು ನಶೆ ಇರ್ತದೆ. ಆವಾಗ ಸತ್ಯಕ್ಕೆ ಅಸತ್ಯ ಅಂತಂತದೆ. ಅನಂತಾನುಬಂಧಿ ಮಾನ್ ಕಷಾಯದ ಮದ ಏರಿತು ಅಂತಂದ್ರೆ ಹಠ ಬರ್ತದೆ. ಶ್ರುತಜ್ಞಾನಕ್ಕೆ ಹಠ ಬಂತು. ನಾನು ಹೀಗೆ ಮಾಡವನು, ಹೀಗೆ ಇರೋವನು ಅಲ್ಲ, ಅದು ಅಧರ್ಮಿತಿ ಧರ್ಮಿತಿ ಇದನ್ನು ಮಾಡಲ್ಲ. ಇಲ್ಲ, ನೀನ್ಯಾನ್ ಕೇಳವನು, ನೀನ್ ಯಾರು ಹೇಳವನು, ನೀನ್ ಯಾರು ಕೇಳವನು, ಈ ತರ ಹುಚ್ಚರ ಹಂಗ ಪ್ರವೃತ್ತಿ ಮಾಡುವಂತಹ ಶಕ್ತಿ ಯಾರಲ್ಲಿದೆ? ಶ್ರುತಜ್ಞಾನದಲ್ಲಿ. ಯಾವುದರಲ್ಲಿದೆ? ಶ್ರುತಜ್ಞಾನದಲ್ಲಿದೆ. ಶ್ರುತಜ್ಞಾನ ಕೆಟ್ಟದ್ದೂ ಇದೆ, ಒಳ್ಳೆಯದೂ ಇದೆ. ಮತಿಜ್ಞಾನಕ್ಕೆ ಕೆಟ್ಟದ್ದು ಒಳ್ಳೆಯದು ಅನ್ನೋದು ಕೇವಲ ಉಪಚಾರ ಮಾತ್ರ ಇದೆ, ಔಪಚಾರಿಕ ದೃಷ್ಟಿಯಿಂದಿದೆ ಅದು. ಆದರೆ ನಿಜವಾದ ಕೆಟ್ಟದ್ದನ್ನ, ಒಳ್ಳೆಯದನ್ನ, ಕೆಟ್ಟ ಒಳ್ಳೆಯ ಕಾರ್ಯಗಳನ್ನ ಸಂಪನ್ನ ಮಾಡಿ ಮುಗಿಸುವುದು ಶ್ರುತಜ್ಞಾನ. ಒಳ್ಳೆಯ ಕಾರ್ಯ ಕೆಟ್ಟ ಕಾರ್ಯವನ್ನ ಮಾಡಲಿಕ್ಕೆ ಹೆಲ್ಪ್ ಮಾಡುವಂಥದ್ದು ಮತಿಜ್ಞಾನ. ಕಾರ್ಯವನ್ನು ಒಳ್ಳೆಯ ಕೆಟ್ಟದ ಕಾರ್ಯಗಳನ್ನು ಮಾಡುವಂಥದ್ದು ಶ್ರುತಜ್ಞಾನ. ಹೆಲ್ಪರ್ ಇದೆ ಮತಿಜ್ಞಾನ ಕೇವಲ. ಅದಕ್ಕಾಗಿ ಅದಕ್ಕೆ ಕೆಟ್ಟ ಹೆಸರು ಬರ್ತದೆ. ಹೆಲ್ಪರ್ ಇರುವುದರಿಂದ ಕೆಟ್ಟ ಹೆಸರು ಬರ್ತದೆ. ಅದಕ್ಕಾಗಿ ಅದಕ್ಕೂ ಮಿಥ್ಯಾ ಅಂದ್ರು, ಮಿಥ್ಯಾ ಮತಿಜ್ಞಾನ. ಯಾಕೆ? ಮಿಥ್ಯಾ ಶ್ರುತಜ್ಞಾನಕ್ಕೆ ಹೆಲ್ಪರ್ ಇದೆ ಅಂತ ಹೇಳ್ಬಿಟ್ಟು ನೀನು ಮಿಥ್ಯಾ. ಇದು ಕಾರಣದಲ್ಲಿ ಕಾರ್ಯೋಪಚಾರ ಮಾಡಿದಂತೆ. ಮಿಥ್ಯಾ ಶ್ರುತಜ್ಞಾನದ ಉಪಚಾರ ಮಿಥ್ಯಾ ಮತಿಜ್ಞಾನದಲ್ಲಿ ಆಗ್ತದೆ. ಆದ ನಂತರ ಅದು ಮಿಥ್ಯಾ ಆಯಿತು. ಟೈಮ್ ಆಯ್ತು. ಒಳ್ಳೆ ಚಿಂತನ ಆಯ್ತು ಇವತ್ತು.